ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಏನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂಡ್ ಆಲ್ಸೋ the chromosomal theory of inheritance. We discussed about chromosomal theory of inheritance. So that theory was experimentally proposed by T.H. Morgan, Thomas Hunt Morgan and his colleagues. So next concept alli ನಾವು ನಿನ್ನೆ ಸ್ಟಡಿ ಮಾಡ್ತಾ ಹೋದ್ವಿ chromosomal theory of inheritance. So after the rediscovery of Mendel concept by Lorenz Teschmark and Hugo de Vries, so they concluded the nucleus, the structure that is nothing but a double stranded structure, so that was chromosome present in the nucleus. So the separation of chromatids during meiosis transfer the parental character to the gamete, formation of gamete by that time. Then after or later, Thomas Hunt Morgan experimentally proved the chromosomal theory of inheritance. He was conducted several experiments on Drosophila melanogaster, commonly called fruit fly. So ಅನೇಕ ಒಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ T.H. Morgan ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಫ್ಲೈ ಮೇಲೆ. ಅಲ್ಲಿ ಅವನು ಡಿಸ್ಕವರ್ ಮಾಡ್ತಾ ಹೋಗ್ತಾನೆ ಏನು ಅಂದಾಗ ಯಾವ ರೀತಿ ಈ ಕ್ರಾಸಿಂಗ್ ಓವರ್ ಅಲ್ಲಿ ಮಿಯಾಸಿಸ್ ಸೆಲ್ ಡಿವಿಷನ್ ಅಲ್ಲಿ ನಡೆಯುವಂತಹ ಕ್ರಾಸಿಂಗ್ ಓವರ್ ಅಲ್ಲಿ ಏನಾಗುತ್ತೆ, ಸೊ ದೇರ್ ಈಸ್ ಅನ್ ಎಕ್ಸ್ಚೇಂಜ್ ಬಿಟ್ವೀನ್ ದಿ ಜೆನೆಟಿಕ್ ಮಟೀರಿಯಲ್ ಫ್ರಮ್ ದಿ ನಾನ್ ಕ್ರೋಮ್ಯಾಟಿಡ್ಸ್, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂತ ಕರಿತೇವೆ. ಆ ಸಪರೇಷನ್ ಆಫ್ ಕ್ರೋಮ್ಯಾಟಿಡ್ಸ್ ಏನಾಗ್ತದೆ, ಅಲ್ಲಿ ಒಂದು ಕ್ರೋಮೋಸೋಮ್ ನ ಕ್ರೋಮ್ಯಾಟಿಡ್ ಅನಾಫೇಸ್ ಅಲ್ಲಿ ಏನಾಗುತ್ತೆ, ಸೆಪರೇಟ್ ಆಗ್ತದೆ. ಹಾಗೆ ಸೆಪರೇಟ್ ಆಗುವಾಗ ಅಲ್ಲೇನಾಗಿರುತ್ತೆ, ಚಾನ್ಸಸ್ ಆಫ್ ರಿಕಾಂಬಿನೇಷನ್. ಸೊ ದಟ್ ಈಸ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಒನ್ ಕ್ರೋಮ್ಯಾಟಿಡ್ ಆಫ್ ಕ್ರೋಮೋಸೋಮ್ ಅಂಡ್ ಅನದರ್ ಕ್ರೋಮ್ಯಾಟಿಡ್ ಆಫ್ ಅನದರ್ ಕ್ರೋಮೋಸೋಮ್. ದಟ್ ಒನ್ ಈಸ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಸೊ ಡಿಸ್ಕವರ್ ಮಾಡ್ತಾ ಹೋಗ್ತಾನೆ ಹೇಗೆ ಜೆನೆಟಿಕ್ ಮಟೀರಿಯಲ್ಲು ಯಾವಾಗ ರೀಕಾಂಬಿನೇಷನ್ ಆದಾಗ ಏನು ಚೇಂಜ್ ಆಗುತ್ತೆ, ಅಲ್ಲಿ ಎರಡು ಕಡೆಗೆ ಏನಾಗುತ್ತೆ ಎಕ್ಸ್ಚೇಂಜ್ ಆದಾಗ ಮುಂದಿನ ಒಂದು ಜನರೇಷನ್ ಅಲ್ಲಿ ಏನನ್ನ ನೋಡಬಹುದು, ನಾವು ವೇರಿಯೇಷನ್ ಅನ್ನ ನೋಡಬಹುದಾಗಿದೆ. ಆದ್ರೆ ಈ ಒಂದು ವೇರಿಯೇಷನ್ಗೆ ಆ ಕ್ರಾಸಿಂಗ್ ಓವರ್ ಅಲ್ಲಿ ನಡೆಯುವಂತಹ ಒಂದು ಏನು ಒಂದು ಇದಿದೆ, ಆ ಒಂದು ಸ್ಟೆಪ್, ಆ ಸ್ಟೆಪ್ ಅಲ್ಲಿ ಹೇಗೆ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾನೆ ಅವನು ಡ್ರಾಸೋಫಿಲಾ ಮೆಲನೋಗಾಸ್ಟರ್ ಫ್ರೂಟ್ ಫ್ಲೈ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. ಆದ್ರೆ ಅಲ್ಲಿ ಅವನು ಅಬ್ಸರ್ವ್ ಮಾಡ್ತಾನೆ, ಹಿ ಅಬ್ಸರ್ವ್ಡ್. ಸೊ ಏನು ಎಕ್ಸ್ಪೆರಿಮೆಂಟ್ಸ್ ಇದೆ, ಇದು ಸಿಮಿಲರ್ ಟು ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪೀ ಪ್ಲಾಂಟ್, ದಟ್ ಈಸ್ ಡೈಹೈಬ್ರಿಡ್ ಕ್ರಾಸ್. ಮೆಂಡಲ್ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದ ಡೈಹೈಬ್ರಿಡ್ ಕ್ರಾಸ್ ಪೀ ಪ್ಲಾಂಟ್ ಮೇಲೆ, ಹಾಗೆ ಮಾರ್ಗಾನು ಕೂಡ ಏನ್ ಮಾಡ್ತಾನೆ ಫ್ರೂಟ್ ಫ್ಲೈ ಅಲ್ಲಿ ಡೈಹೈಬ್ರಿಡ್ ಕ್ರಾಸ್ ಮಾಡ್ತಾ ಹೋಗ್ತಾನೆ. ಸೊ ಅಲ್ಲಿ ಅವನಿಗೆ ಏನಾಗುತ್ತೆ, ಸೊ ಅಲ್ಲಿ ರಿಸಲ್ಟ್ ಸ್ವಲ್ಪ ಚೇಂಜ್ ಆಗ್ತದೆ. But he was expected obtained the same result as from the dihybrid cross of Mendel. Mendel dihybrid cross ಮಾಡಿದ್ನಲ್ಲ ಅದೇ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅವನು. ಆದ್ರೆ ಇಲ್ಲೇನಾಗ್ತದೆ, ಆ ಎಕ್ಸ್ಪೆಕ್ಟೇಷನ್ ಇಲ್ಲೇನಾಗುತ್ತೆ, ಇಲ್ಲಿ ಬರೋದಿಲ್ಲ, ಅವನಿಗೆ ಸಿಗೋದಿಲ್ಲ. ಅದು ಏನಾಗುತ್ತೆ, ಇಲ್ಲಿ ವೇರಿಯೇಷನ್ ಅನ್ನ ನೋಡ್ತಾನೆ ಅವನು, ಯಾವುದು ಮಾರ್ಗಾನ್. ಹಾಗಾದ್ರೆ ಆ ವೇರಿಯೇಷನ್ಗೆ ಕಾರಣ ಏನು, ಹೇಗೆ ಆ ಜೆನೆಟಿಕ್ ಮಟೀರಿಯಲ್ ಟ್ರಾನ್ಸ್ಫರ್ ಆಗ್ತದೆ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೇಮೆಟ್ ಅಟ್ ದಿ ಟೈಮ್ ಆಫ್ ಕ್ರಾಸಿಂಗ್ ಓವರ್ ಇನ್ ಮಿಯಾಟಿಕ್ ಸೆಲ್ ಡಿವಿಷನ್. ಆ ಮಿಯಾಸಿಸ್ ಸೆಲ್ ಡಿವಿಷನ್ ಅಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅವನು ಸತತವಾಗಿ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಏನ್ ಮಾಡ್ತಾನೆ,
ಮಾಡ್ತಾನೆ. ಸೊ ಹೀಗೆ ಪ್ರಪೋಸ್ ಮಾಡುವಾಗ ಸೊ he found the sex chromosome, some genes are linked to that chromosome, that is sex chromosome, nothing but X chromosome. ಅವನು ಏನು ನೋಡ್ತಾನೆ, ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ, ಕಂಡಿಡಿತಾನಲ್ಲಿ ಏನು ಸೆಕ್ಸ್ ಕ್ರೋಮೋಸೋಮ್ಸ್ ಇದೆ, ನಥಿಂಗ್ ಬಟ್ ಎಕ್ಸ್ ಕ್ರೋಮೋಸೋಮ್. ಯಾಕೆ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ಅಲ್ಲೂ ಸೇಮ್ ಇದೆ. ಏನು ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ನೋಡ್ತೀವಿ, ಫಿಮೇಲ್ ಹ್ಯಾಸ್ ಎಕ್ಸ್ ಕ್ರೋಮೋಸೋಮ್, ಮೇಲ್ ಹ್ಯಾಸ್ XY ಕ್ರೋಮೋಸೋಮ್. ವೈ? ಜಸ್ಟ್ ಟು ಡಿಟರ್ಮೈನ್ ದಿ ಮೇಲ್ ಸೆಕ್ಸ್. ವೈ ಅಲ್ಲಿ ಇರೋದಿಲ್ಲ, ವೈ ಕ್ರೋಮೋಸ್ ಅಲ್ಲಿ. ಈ ನಂತರ ನಾನು ಹೇಳೋಳಿದ್ದೀನಿ ಏನದು ಅಂತ ಹೇಳಿ ಅಂತ. ಹಾಗಾಗಿ ಇವನು ಫೈಂಡ್ ಔಟ್ ಮಾಡ್ತಾನೆ, ಅಲ್ಲಿ ಏನನ್ನ ಡಿಸ್ಕವರ್ ಮಾಡ್ತಾನೆ ಮಾರ್ಗಾನ್ ಅಂದಾಗ, ಆ ಏನು ಸೆಕ್ಸ್ ಕ್ರೋಮೋಸೋಮ್ ಇದೆ ನಥಿಂಗ್ ಬಟ್ ಎಕ್ಸ್ ಕ್ರೋಮೋಸೋಮ್. ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಏನಾಗಿರ್ತದೆ, ಈ ಜೀನ್ಸ್ ಈ ರೀತಿ ಲೊಕೇಟ್ ಆಗಿರ್ತದೆ. ಸೊ ಜೀನ್ಸ್ ಆರ್ ಲಿಂಕ್ಡ್ ಟು ದಟ್ ಎಕ್ಸ್ ಕ್ರೋಮೋಸೋಮ್ಸ್. Then observed some genes are closely linked, some genes are loosely linked. He found, ಏನು ಅವ್ನು ನೋಡ್ತಾನೆ, ಕೆಲವು ಜೀನ್ಸು ಹತ್ತತ್ತರದಲ್ಲಿ ಏನಾಗಿರುತ್ತೆ, ಅಲ್ಲಿ ಆ ಪ್ಲೇಸ್ಮೆಂಟ್ ಆಗಿರ್ತದೆ. ಇನ್ನು ಕೆಲವು ಜೀನ್ಸು ದೂರ ದೂರದಲ್ಲಿ ಪ್ಲೇಸ್ಮೆಂಟ್ ಆಗಿರ್ತದೆ. ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಸೊ ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂಡ್ ಲೂಸ್ಲಿ ಲಿಂಕ್ಡ್ ಜೀನ್ಸ್. Before that, he discovered the term, the linkage. ಅವನು ಒಂದು ಲಿಂಕೇಜ್ ಅನ್ನುವಂಥ ಟರ್ಮ್ ಅನ್ನ ಡಿಸ್ಕವರ್ ಮಾಡ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಂಕೇಜ್ ಆರ್ ಡೆಫಿನಿಷನ್ ಫಾರ್ ಲಿಂಕೇಜ್? ಲಿಂಕೇಜ್ ನಥಿಂಗ್ ಬಟ್ ಫಿಸಿಕಲ್ ಅಸೋಸಿಯೇಷನ್ ಆಫ್ ಟೂ ಜೀನ್ಸ್ ಆನ್ ಎ ಕ್ರೋಮೋಸೋಮ್. ಏನಂತ ಹೇಳ್ಬೋದು ನಾವು ಲಿಂಕೇಜ್ ಅನ್ನ? ಫಿಸಿಕಲ್ ಅಸೋಸಿಯೇಷನ್ ಆಫ್ two genes on a chromosome. In other words, the two segments of chromosome DNA, the two segments of DNA, why? So they reside close together on the same chromosome. ನೋಡಿ, ಏನು ಲಿಂಕೇಜ್ ಅಂತಂದ್ರೆ ಫಿಸಿಕಲ್ ಅಸೋಸಿಯೇಷನ್ ಆಫ್ ಟೂ ಜೀನ್ಸ್ ಅಂತ ಕರಿತೇವೆ. ಫಿಸಿಕಲ್ ಅಸೋಸಿಯೇಷನ್ ಆಫ್ ಟೂ ಜೀನ್ಸ್ ಆನ್ ಎ ಕ್ರೋಮೋಸೋಮ್. ಒಂದೇ ಕ್ರೋಮೋಸೋಮ್ ಅಲ್ಲಿ, ಸೇಮ್ ಕ್ರೋಮೋಸೋಮ್ ಅಲ್ಲಿ ಜೀನ್ಸ್ಗಳು ಏನು ಲೊಕೇಟ್ ಆಗಿದೆಯಲ್ಲ, ಇದನ್ನ ನಾವು ಜೀನ್ ಲೋಸೈ ಅಂತ ಕರಿತೇವೆ. ದಟ್ ಈಸ್ ದಿ ಪೊಸಿಷನ್ ಆಫ್ ದಿ ಜೀನ್ ಆನ್ ಎ ಕ್ರೋಮೋಸೋಮ್. ಅದನ್ನೇನಂತ ಹೇಳ್ತೀವಿ? ಜೀನ್ ಲೋಕಸ್ ಅಂತ ಕರಿತೇವೆ. ಹೀಗೆ ಪ್ಲೇಸ್ಮೆಂಟ್ ಆಗಿರ್ತಕ್ಕಂಥ ಜೀನ್ಸ್ ಏನಿದೆ, ಇವುಗಳ ನಡುವೆ ಅಸೋಸಿಯೇಷನ್ ಇದೆ, ಹೊಂದಾಣಿಕೆ ಇದೆ. ಈ ಫಿಸಿಕಲ್ ಹೊಂದಾಣಿಕೆಯನ್ನ, ಅಸೋಸಿಯೇಷನ್ ಅನ್ನ ಒಂದೇ ಕ್ರೋಮೋಸೋಮ್ ಅಲ್ಲಿ ನೋಡುವಂಥದ್ದನ್ನ ನಾವು ಲಿಂಕೇಜ್ ಅಂತ ಕರಿತೇವೆ. ಅಥವಾ ಇನ್ನೊಂದು ರೀತಿಯಲ್ಲಿ ಏನಂತ ಹೇಳ್ಬೋದು? ದಿ ಟೂ ಸೆಗ್ಮೆಂಟ್ಸ್ ಆಫ್ DNA, the two segments of DNA while reside close together on the same chromosome. The segments ಅಂತ ಯಾಕೆ ಹೇಳ್ತೀವಿ ಇಲ್ಲಿ ನಾವು? ಸೊ ಜೀನ್ ನಥಿಂಗ್ ಬಟ್ ಎ ಸೆಗ್ಮೆಂಟ್ ಆಫ್ DNA. ನಾವು ಜೀನ್ ಏನಂತ ಡಿಫೈನ್ ಮಾಡಬಹುದು? ಸೆಗ್ಮೆಂಟ್ ಆಫ್ DNA. ಹಾಗಾಗಿ ಲಿಂಕೇಜ್ ಅನ್ನೋದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಹೇಳ್ಬೋದು? ದಿ ಟೂ ಸೆಗ್ಮೆಂಟ್ಸ್ ಆಫ್ DNA reside close together on the same chromosome. ಪಕ್ಕ ಪಕ್ಕದಲ್ಲಿ ಒಂದೇ ಕ್ರೋಮೋಸ್ ಅಲ್ಲಿ ಇರುವಂತದ್ದನ್ನ ನಾವು ಲಿಂಕೇಜ್ ಅಂತ ಕರಿತೇವೆ. ಹೀಗೆ ಎರಡು ಡೆಫಿನೇಷನ್ ಅಲ್ಲಿ ನಾವು ಲಿಂಕೇಜ್ ಅನ್ನ ಕೊಡ್ತಾ ಹೋಗಬಹುದು. ಸೊ ದಿಸ್ ಟರ್ಮ್ ಕಾಯಿನ್ಡ್ ಬೈ, ದಟ್ ಈಸ್ ಸೆಕ್ಸ್ ಲಿಂಕೇಜ್, ಕಾಯಿನ್ಡ್ ಬೈ T.H. Morgan, Thomas Hunt Morgan. So those genes are located on the X chromosome or sex chromosome. ಈ ಜೀನ್ಸ್ಗಳು ಯಾವುದರ ಮೇಲೆ ಇರುತ್ತೆ ಅಂದಾಗ ಏನು ಸೆಕ್ಸ್ ಕ್ರೋಮೋಸೋಮ್ ಅಂತ ಡಿಟರ್ಮೈನ್ ಮಾಡ್ತೇವೆ ನಾವು? ದಟ್ ಈಸ್ ಎಕ್ಸ್ ಕ್ರೋಮೋಸೋಮ್. ಯಾಕೆ ಅಂದ್ರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೇಗೆ XX ಫಾರ್ ಫೀಮೇಲ್, XY ಫಾರ್ ಮೇಲ್ ಅಂತೀವೋ, ಸೇಮ್ ಡಿಟರ್ಮಿನೇಷನ್ ಇನ್ ಆಲ್ಸೋ
ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ನಾವು ಮುಂದೆ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಹೇಳ್ತೇವೆ, ಆಗ ನೋಡೋಣ ನಾವು ಯಾವ ಟೈಪ್ ಇರುತ್ತೆ ಅಂತ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೇಗಿರುತ್ತೋ ಅದೇ ರೀತಿ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅನ್ನು ಕೂಡ ಇದೆ. ವೈ ಅನ್ನುವಂತಹ ಒಂದು ಕ್ರೋಮೋಸೋಮ್ ಏನಿದೆ, ಸೊ ದಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಅಲೀಲ್ಸ್, ಅದರಲ್ಲಿ ಯಾವ ಅಲೀಲ್ಸ್ ಇರಲ್ಲ. ಜಸ್ಟ್ ಡಿಟರ್ಮೈನ್ ದಿ ಮೇಲ್ ಸೆಕ್ಸ್, ಮೇಲ್ ಸೆಕ್ಸ್ ಅನ್ನು ಅಷ್ಟೇ ಡಿಟರ್ಮೈನ್ ಮಾಡುವಂಥದ್ದು. ಹಾಗಾದ್ರೆ ಇನ್ನು ಉಳಿದಿರೋ ಸೆಕ್ಸ್ ಯಾವುದದು? ಎಕ್ಸ್ ಕ್ರೋಮೋಸೋಮ್ ಅಲ್ವಾ? ಆ ಎಕ್ಸ್ ಅನ್ನ ಏನಂತ ಕರೆಯೋಣ? ಸೆಕ್ಸ್ ಕ್ರೋಮೋಸೋಮ್. ಈ ಜೀನ್ಸ್ಗಳು ಆ ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲೆ ಏನಾಗಿರುತ್ತೆ? ಲೊಕೇಟ್ ಆಗಿರ್ತದೆ. ಇದು ಒಂದಕ್ಕೊಂದು ಏನಾಗಿರುತ್ತೆ? ಇದು ಲೊಕೇಶನ್ ಅಲ್ಲಿ, ಪ್ಲೇಸ್ಮೆಂಟ್ ಅಲ್ಲಿ, ಆ ಪೊಸಿಷನ್ ಅಲ್ಲಿ ಅಸೋಸಿಯೇಟೆಡ್ ವಿತ್ ಈಚ್ ಅದರ್ ಏನಾಗಿರ್ತದೆ? ಒಂದಕ್ಕೊಂದು ಹೊಂದಾಣಿಕೆ ಇರ್ತದೆ. ಹಾಗಾಗಿ ಮಾರ್ಗನ್ ಏನ್ ಹೇಳ್ತಾನೆ? ಆ ಹೊಂದಾಣಿಕೆಯನ್ನ ಲಿಂಕೇಜ್ ಅಂತ ಕರಿತೇನೆ. ಏನಂತ ಕರಿತಾನೋ? ಲಿಂಕೇಜ್. ಸೊ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ಟೂ genes on a chromosome, linkage. Then Morgan also termed the next one that is called recombination. ಮತ್ತೊಂದು ಒಂದು ಟರ್ಮ್ ಅನ್ನು ಕಂಡುಹಿಡಿತಾನೆ ಮಾರ್ಗಾನು. ಸೊ ಅದನ್ನ ಏನಂತ ಕರಿತೇವೆ ನಾವು? recombination. recombination. What is the meaning of recombination or definition for recombination? Here the separation of two genes results, the separation of two genes in the crossing over results generation of non-parental gene combination. ನೋಡಿ ಹೇಗಿದೆ ಇದು. ಸೊ ರೀಕಾಂಬಿನೇಷನ್ ಅಂದಾಗ ಏನಾಗ್ತದೆ? ದಟ್ ಈಸ್ ಸೆಪರೇಷನ್ ಆಫ್ ಜೀನ್ಸ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇದು ಒಂದು ನಾನು ಕ್ರೋಮೋಸೋಮ್ ನ ಕ್ರೊಮ್ಯಾಟಿಡ್ ಅನ್ನ ತೋರಿಸ್ತಾ ಇದ್ದೀನಿ. ಕ್ರಾಸಿಂಗ್ ಓವರ್ ಟೈಮ್ ಅಲ್ಲಿ ಏನಾಗ್ತದೆ? ಈ ಒಂದು ಕ್ರೋಮೋಸೋಮ್ಗೆ 2 ಕ್ರೊಮ್ಯಾಟಿಡ್ ಇರ್ತದೆ. ನಿಮಗೆ ಗೊತ್ತಿದೆ, ಲಾಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ಈಗ ಜೀನ್ಸ್ ಏನಾಗಿರುತ್ತೆ? ಕ್ರಾಸಿಂಗ್ ಓವರ್ ಅಲ್ಲಿ ಅನಾಫೇಸಿಗೆ ಬಂದಾಗ ದಟ್ ಈಸ್ ಸೆಪರೇಷನ್ ಆಫ್ ಕ್ರೊಮ್ಯಾಟಿಡ್ಸ್. ಆ 2 ಕ್ರೊಮ್ಯಾಟಿಡ್ಸ್ ಏನಾಗುತ್ತೆ? ಸೆಪರೇಟ್ ಆಗ್ತದೆ. ಈಗ ಆ ಸೆಪರೇಟ್ ಆಗಿರುವಂತ ಕ್ರೊಮ್ಯಾಟಿಡ್ ಅಲ್ಲಿ ಜೀನ್ಸ್ ಏನಾಗಿರುತ್ತೆ? ಲೊಕೇಟ್ ಆಗಿರ್ತದೆ. ಈ ತರ ಪೊಸಿಷನ್ ಅಲ್ಲಿ ಇರ್ತದೆ. ಆ ಕ್ರಾಸಿಂಗ್ ಓವರ್ ಅಲ್ಲಿ ಏನಾಗ್ತದೆ? ಈ ಜೀನ್ಸ್ ಇದೆಯಲ್ಲ ಹತ್ತಿರದಲ್ಲಿರುತ್ತೆ. ಇದೇ ಜೀನು ಇಲ್ಲಿರ್ತಕ್ಕಂಥ ಜೀನಿಗೆ ಡಿಸ್ಟೆನ್ಸ್ ಅನ್ನು ತಗೊಂಡಾಗ ಏನಾಗುತ್ತೆ? ದೂರದಲ್ಲಿರ್ತದೆ. ನೋಡಿ ಈ ತರ ಕ್ರಾಸಿಂಗ್ ಓವರ್ ಆಗುವಾಗ ಇಲ್ಲಿ ಇದಕ್ಕೆ ಹೋಗುತ್ತೆ, ಇದು ಇದಕ್ಕೆ ಬರುತ್ತೆ. ಸಪೋಸ್ ಕ್ರಾಸಿಂಗ್ ಆಗುವಾಗ ಜೀನ್ಸ್ ಹತ್ತಿರದಲ್ಲಿದ್ದಾಗ ಆ ರಿಕಾಂಬಿನೇಷನ್ ಆಗುವಂತ ಚಾನ್ಸಸ್ ಕಡಿಮೆ ಆಗ್ತದೆ. ಯಾಕೆ? ಕ್ಲೋಸ್ ಆಗಿದೆ. ನೋಡಿ ಇಷ್ಟೇ ತಕೊಳ್ಳುತ್ತೆ. ಇದೇ ಜೀನು ದೂರದಲ್ಲಿದ್ದಾಗ ಏನಾಗುತ್ತೆ? ಕ್ರಾಸಿಂಗ್ ಓವರ್ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ? ಈ ರೀತಿ ಆಗುತ್ತೆ, ಹೆಚ್ಚಾಗುತ್ತೆ ರಿಕಾಂಬಿನೇಷನ್. ಹಾಗಾಗಿ ರಿಕಾಂಬಿನೇಷನ್ ಅಂದ್ರೆ ಏನಂತ ಹೇಳ್ಬೋದು ಅಂದಾಗ, ಇದರದೇ ಕ್ರೊಮ್ಯಾಟಿಡ್ ನಮಗೆ ಸಿಗಲ್ಲ. ಇದು ಇಲ್ಲಿಗೆ ಹೋಗುತ್ತೆ ಜೀನ್ಸು, ಈ ಜೀನ್ಸು ಇಲ್ಲಿಗೆ ಬರುತ್ತೆ, ಇಂಟರ್ಚೇಂಜ್ ಆಗ್ತದೆ ಅಲ್ಲಿ, ಹೌದಲ್ವಾ? ಹಾಗಾಗಿ ಇದು ಕ್ರೊಮ್ಯಾಟಿಡ್ ಒಂದು ಕ್ರೋಮೋಸೋಮ್ ಆದ್ರೆ ಇದು ಇನ್ನೊಂದು. ನಮಗೆ ಎಂತ ಕಾಂಬಿನೇಷನ್ ಸಿಗುತ್ತೆ ರಿಕಾಂಬಿನೇಷನ್ ಅಲ್ಲಿ? ಸೊ ದಟ್ ಜನರೇಟ್ ದಿ ನಾನ್-ಪೇರೆಂಟಲ್ ಜೀನ್ ಕಾಂಬಿನೇಷನ್. ಸೊ ಇಲ್ಲೇನಾಗುತ್ತೆ ಅಂತಂತಂದ್ರೆ ನಮಗೆ ಪೇರೆಂಟಲ್ ಸಿಕ್ಕಲ್ಲ, ಇದೇ ಕ್ರೊಮ್ಯಾಟಿಡ್ ಸಿಕ್ಕೋದಿಲ್ಲ ಜೀನು. ಇನ್ನೊಂದು ಕ್ರೊಮ್ಯಾಟಿಡ್ ಕ್ರಾಸಿಂಗ್ ಓವರ್ ಆಗಿ ಬರುತ್ತಲ್ಲ, ಈ ಜೀನು ಇಲ್ಲಿಗೆ ಹೋಗುತ್ತೆ, ಈ ಜೀನು ಇಲ್ಲಿಗೆ ಬರುತ್ತೆ. ಅಲ್ಲೇನಾಯ್ತು? ಅವಾಗ ರಿಕಾಂಬಿನೇಷನ್ ಆಯ್ತು. ಆಗ ಈ ಒಂದು ಕ್ರೊಮ್ಯಾಟಿಡ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ನಾನ್ ಪೇರೆಂಟಲ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ಇದು ಸಿಸ್ಟರ್ ಕ್ರೊಮ್ಯಾಟಿಡ್. ಬೇರೆ ಕ್ರೊಮ್ಯಾಟಿಡ್ ನ ಜೀನ್ ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಆಗೇನಾಯ್ತು? ರಿಕಾಂಬಿನೇಷನ್ ಆಫ್ ಜೀನ್ಸ್ ಅಂತ ಕರಿತೀವಿ. 2 ಕ್ರೊಮ್ಯಾಟಿಡ್ಸ್ ಏನಾಗುತ್ತೆ? ಜೀನ್ಸ್ ಎಕ್ಸ್ಚೇಂಜ್ ಆಗ್ತದೆ. ಹಾಗಾಗಿ ರಿಕಾಂಬಿನೇಷನ್ ಅಂತಂದ್ರೆ ಯಾವ ರೀತಿ ಡಿಫೈನ್ ಮಾಡಬಹುದು ನಾವು? ದಟ್ ಈಸ್ ಸೆಪರೇಷನ್ ಆಫ್ ಜೀನ್ಸ್ ಡ್ಯೂರಿಂಗ್ ಕ್ರಾಸಿಂಗ್ ಓವರ್ ರಿಸಲ್ಟ್ಸ್ ಜನರೇಷನ್ ಆಫ್ ನಾನ್-ಪೇರೆಂಟಲ್ ಜೀನ್ ಕಾಂಬಿನೇಷನ್. ಏನಾಗುತ್ತೆ? ಅಲ್ಲಿ ಜೀನ್ ಕಾಂಬಿನೇಷನ್ ಚೇಂಜ್ ಆಗ್ತದೆ. ಇದು ನಾವೇನಂತ ಹೇಳ್ತೇವೆ? ಸೊ ದಿಸ್ ಫೆನಾಮಿನನ್ ಇಸ್ ಸೆಡ್ ಟು ಬಿ ರಿಕಾಂಬಿನೇಷನ್. ಇದನ್ನ ನಾವು ರಿಕಾಂಬಿನೇಷನ್ ಅಂತ ಕರಿತೇವೆ. These two terms, that is linkage and recombination,
discovered by T.H. Morgan, ಥಾಮಸ್ ಹಂಟ್ ಮಾರ್ಗನ್. ಆ ಮಾರ್ಗನ್ ಇದನ್ನ ಕಂಡುಹಿಡಿತಾ ಹೋಗ್ತಾನೆ. ಏನು ಲಿಂಕೇಜು, ಆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರ್ತಕ್ಕಂಥ ಜೀನ್ಸ್ಗಳು ಏನಿದೆ ಅದರ ಅಸೋಸಿಯೇಷನ್ ಅನ್ನ ಅವನು ಹೇಳ್ತಾನೆ ಲಿಂಕೇಜ್ ಅಂತ ಕರೀತಾನೆ. ರಿಕಾಂಬಿನೇಷನ್ ಅಂದಾಗ ಮಿಯೋಟಿಕ್ ಸೆಲ್ ಡಿವಿಷನ್ ನಲ್ಲಿ ಕ್ರಾಸಿಂಗ್ ಓವರ್ ಆಗತ್ತೆ. ಆ ಕ್ರಾಸಿಂಗ್ ಓವರ್ ಅಲ್ಲಿ ಏನಾಗುತ್ತೆ, ಸೊ ದಟ್ ರಿಸಲ್ಟ್ಸ್ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಒನ್ ಕ್ರೋಮ್ಯಾಟಿಡ್ ಟು ಅನದರ್ ಕ್ರೋಮ್ಯಾಟಿಡ್. ಒಂದು ಕ್ರೋಮೋಸೋಮ್ ಕ್ರೋಮ್ಯಾಟಿಡ್ ಇಂದ ಇನ್ನೊಂದು ಕ್ರೋಮೋಸೋಮ್ ಕ್ರೋಮ್ಯಾಟಿಡ್ ಏನಾಗುತ್ತೆ, ಆ ಟರ್ಮಿನಲ್ ಪಾಯಿಂಟ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತದೆ. ಈ ತರ ಆಗುತ್ತೆ. ಇದನ್ನೇ ಕ್ರಾಸಿಂಗ್ ಓವರ್ ಅಂತ ನಾವು ಕರೆಯೋದು. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಹೊಸ ಕಾಂಬಿನೇಷನ್ ರಿಕಾಂಬಿನೇಷನ್ ಇರ್ತಕ್ಕಂತಹ ನಾನ್ ಪೇರೆಂಟಲ್ ಜೀನ್ಸ್ ನಮ್ಗೆ ಏನಾಗುತ್ತೆ ಅಲ್ಲಿ ಒಬ್ಟೈನ್ ಆಗ್ತದೆ. ಹೀಗೆ ಎರಡು ಟರ್ಮ್ ಅನ್ನ ಅವನು ಡಿಸ್ಕವರ್ ಮಾಡ್ತಾ ಹೋಗ್ತಾನೆ ಡ್ಯೂರಿಂಗ್ ದಿ ಎಕ್ಸ್ಪೆರಿಮೆಂಟಲ್ ಪೀರಿಯಡ್. ಹಿಸ್ ಎಕ್ಸ್ಪೆರಿಮೆಂಟಲ್ ಪೀರಿಯಡ್ ಅಲ್ಲಿ ನೋಡ್ತಾನೆ ಲಿಂಕೇಜ್, ದೆನ್ ರಿಕಾಂಬಿನೇಷನ್. ದೆನ್ Morgan proposed or discovered two types of genes on the chromosome. ಈಗ ಅವನು ಎರಡು ರೀತಿ ಜೀನ್ಸ್ ಅನ್ನ ಕಂಡುಹಿಡಿತಾನ. ಯಾಕೆ? ಆನ್ ದಿ ಬೇಸಿಸ್ ಆಫ್ ದಿ ಡಿಸ್ಟೆನ್ಸ್ ಅಂಡ್ ಆಲ್ಸೋ ಅಸೋಸಿಯೇಷನ್, ಫಿಸಿಕಲ್ ಅಸೋಸಿಯೇಷನ್. ಅವುಗಳ ಹೊಂದಾಣಿಕೆ ಮತ್ತು ಅವುಗಳ ದೂರ, ಆ ಪೊಸಿಷನ್ಗೆ ನಡುವೆ ಇರುವಂತಹ ಅಂತರ, ಇವುಗಳ ಆಧಾರದ ಮೇಲೆ ಅವನೇನ್ ಮಾಡ್ತಾನೆ, ಎರಡು ರೀತಿಯ ಜೀನ್ಸ್ಗಳನ್ನ ಏನ್ ಮಾಡ್ತಾನೆ, ಅವನು ಫೌಂಡ್ ಮಾಡ್ತಾನೆ, ಅವನು ಡಿಸ್ಕವರ್ಡ್ ಮಾಡ್ತಾನೆ T.H. ಮಾರ್ಗನ್. ಯಾವ್ಯಾವ್ದು ಜೀನ್ಸ್ಗಳು ಅಂದಾಗ, ಸೊ ಒನ್ ಟೈಪ್ ಇಸ್ ಕಾಲ್ಡ್ ಆಸ್ ಲೂಸ್ಲಿ ಲಿಂಕ್ಡ್ ಜೀನ್ಸ್. One is that is loosely linked genes. And second type is the tightly linked genes. So these two types of genes found by T.H. Morgan based on their association and distance between them. ಅವುಗಳ ನಡುವೆ ಇರುವ ಅಂತರ ಮತ್ತೆ ಅಸೋಸಿಯೇಷನ್, ಹೊಂದಾಣಿಕೆ ಮೇಲೆ ಎರಡು ಗ್ರೂಪ್ ಅನ್ನ ಅವನೇನ್ ಮಾಡ್ತಾನೆ ಇಲ್ಲಿ ಫೈಂಡ್ ಔಟ್ ಮಾಡ್ತಾನೆ T.H. ಮಾರ್ಗನ್. ಒಂದು ಟೈಪ್ ಯಾವುದು ಅಂದಾಗ ಲೂಸ್ಲಿ ಲಿಂಕ್ಡ್ ಜೀನ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ಟೈಟ್ಲಿ ಲಿಂಕ್ಡ್ ಜೀನ್ಸ್. ಸಪೋಸ್ ಯು ಕ್ಯಾನ್ ಇಮ್ಯಾಜಿನ್, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈಗ ನಾನು ಡಯಾಗ್ರಾಮ್ ಬರ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಇದು ಒಂದು ಕ್ರೊಮ್ಯಾಟಿಡ್ ಅಂತ ತಿಳ್ಕೊಳ್ಳೋಣ ಕ್ರೋಮೋಸೋಮ್ ಅಲ್ಲಿ. ಈಗ ಪೊಸಿಷನ್ ಹೇಗಿದೆ ಅಂದಾಗ, ಇದು ಜೀನ್ಸ್ ಆರ್ ಲೊಕೇಟೆಡ್ ಆನ್ ದಿ ಕ್ರೋಮೋಸೋಮ್. ದಟ್ ಈಸ್ ಅ ಸೆಗ್ಮೆಂಟ್. ಜೀನ್ ಅಂದ್ರೆ ಸೆಗ್ಮೆಂಟ್ ಆಫ್ DNA. ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾವು ಡಿಸ್ಟೆನ್ಸ್ ನೋಡೋಣ. ದಿಸ್ ಇಸ್ 1 2 3 4 ಲೈಕ್ ದಟ್. ಈ ತರ ಜೀನ್ಸ್ ಗಳಿದೆ, ಸೀರಿಯಲ್ ಆಗಿ ಏನಾಗಿರ್ತದೆ, ಅರೇಂಜ್ ಆಗಿರ್ತದೆ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಟೈಟ್ಲಿ ಲಿಂಕ್ಡ್ ಜೀನ್ಸ್? ಏನದು ಹತ್ತಿರವಾಗಿರುವಂತಹ ಜೀನ್ಸ್ ಅಂದಾಗ, ಲುಕ್ ಅಟ್ ದಿಸ್. ಏನು ಒಂದು ಜೀನ್ ಇದೆ, ಸೊ ನಂಬರ್ 1 ಜೀನ್, ದೆನ್ ಸೆಕೆಂಡ್ ಇದೇನಾಗಿದೆ, ತುಂಬಾ ಕ್ಲೋಸ್ ಆಗಿದೆ ನೋಡಿ. ಡಿಸ್ಟೆನ್ಸ್ ಈಸ್ ವೆರಿ ಲೆಸ್. ಅದ್ರ ನಡುವೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಏನಾಗಿದೆ, ತುಂಬಾ ಕಡಿಮೆ ಆಗಿದೆ. ಸೊ ಇಂಥ ಜೀನ್ಸ್ ಅನ್ನ ಏನಂತ ಹೇಳ್ಬೋದು ನಾವು, ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂತ ಕರಿತೇವೆ. ಟೈಟ್ಲಿ ಲಿಂಕ್ಡ್ ಜೀನ್ಸ್. ಹಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಈಸ್ ವೆರಿ ಲೆಸ್, ತುಂಬಾ ಕಡಿಮೆ ಇರ್ತದೆ. ಸೊ ದೇ ಟೈಟ್ಲಿ ಲಿಂಕ್ಡ್ ಆನ್ ದಿ ಕ್ರೋಮೋಸೋಮ್. That was one of the group of tightly linked genes was found by T.H. Morgan. Then second one, loosely linked genes. ಇಲ್ಲಿ ಇನ್ನೊಂದು ಹೇಳ್ತಾನೆ, so that is depends on the distance between the genes. ಈಗ ನಂಬರ್ 1 ಜೀನ್ ಇಲ್ಲಿದೆ, ದೆನ್ ನಂಬರ್ 10 ಜೀನ್ ಇಲ್ಲಿದೆ. ಇಲ್ಲಿ ನೋಡಿ, ಈ ಕ್ರೊಮ್ಯಾಟಿಡ್ ಮೇಲೆ ಇದೆ ಅಂತ ಇಟ್ಕೊಳ್ಳೋಣ. ಈಗ ಡಿಸ್ಟೆನ್ಸ್ ನೋಡ್ಕೊಳ್ಳೋಣ ನಾವು. 1 ಮತ್ತು 10ನೇ ಜೀನಿನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ, ದಟ್ ಈಸ್ ಹೆಚ್ಚಾಗಿದೆ ಅಲ್ಲಿ, ಹೌದಲ್ವಾ? ಅಲ್ಲೇನಾಗಿರುತ್ತೆ, ಆ ಡಿಸ್ಟೆನ್ಸ್ ತುಂಬಾ ಇರುತ್ತೆ, ಅಲ್ಲಿ ಲಾಂಗ್ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್ ಇದೆ ಅಲ್ಲಿ.
ಹಾಗಿದ್ದಾಗ ಏನಾಗತ್ತೆ, ಡ್ಯೂರಿಂಗ್ ದಿ ಟೈಮ್ ಆಫ್ ಕ್ರಾಸಿಂಗ್ ಓವರ್, ಇಲ್ಲಿ ನೋಡಿ ಕ್ರಾಸಿಂಗ್ ಓವರ್ ಆಗುವಾಗ ಇದು ಏನಾಗುತ್ತೆ, ಇಲ್ಲಿಗೆ ಹೋಗ್ಬೇಕು, ಇದು ಇಲ್ಲಿಗೆ ಹೋಗುತ್ತೆ, ಹತ್ತತ್ರದಲ್ಲಿ ಇರೋದ್ರಿಂದ 1 ಮತ್ತು 2 ಹೀಗೆ ಏನಾಗುತ್ತೆ, ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಎರಡೂ ಕೂಡ ಒಂದೇ ಗೇಮೆಟ್ಗೆ ಹೋಗುತ್ತೆ, ಕ್ಲೋಸ್ ಆಗಿರೋದ್ರಿಂದ ಎರಡೂ ಕೂಡ ಒಂದೇ ಗೇಮೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಕ್ರಾಸಿಂಗ್ ಓವರ್ ಅಲ್ಲಿ. ಇಷ್ಟು ಸಾಕು. ಸೊ ಚಾನ್ಸಸ್ ಆಫ್ ರೀಕಾಂಬಿನೇಷನ್ ಇಸ್ ವೆರಿ ಲೆಸ್. ಏನಾಗಿದೆ ಇಲ್ಲಿ, ತುಂಬಾ ಕಡಿಮೆ ಇದೆ. ಬಿಕಾಸ್ ದೇ ಅರೇಂಜ್ಡ್ ಟೈಟ್ಲಿ ಆರ್ ಕ್ಲೋಸ್ಲಿ, ತುಂಬಾ ಹತ್ತತ್ರವಾಗಿ ಜೋಡಣೆ ಆಗಿದೆ. ಈಗ ದೂರದಲ್ಲಿರ್ತಕ್ಕಂಥದ್ದು ಲೂಸ್ಲಿ ಲಿಂಕ್ಡ್ ಇದ್ದಾಗ ಏನಾಗುತ್ತೆ, ಈ ಒಂದು ಜೀನ್ ಏನಾಗಿರುತ್ತೆ, ಈ ಜೀನ್ ಗ್ಯಾಪ್ ಇದ್ದಾಗ, ಸೊ ಇದಕ್ಕೆ ಟ್ರಾನ್ಸ್ಫರ್ ಆಗುವಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಲಾಂಗ್ ಇರೋದ್ರಿಂದ ಆ ರಿಕಾಂಬಿನೇಷನ್ ಆಗುವಂತಹ ಒಂದು ಚಾನ್ಸಸ್ ಏನಾಗಿರುತ್ತೆ, ಅಲ್ಲಿ ಹೆಚ್ಚಾಗುತ್ತೆ. ಯಾಕೆ, ಡಿಸ್ಟೆನ್ಸ್ ಜಾಸ್ತಿ ಇದೆ. ನೋಡಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದು ಇಲ್ಲಿಗೆ ಹೋದಾಗ ಸೊ ಅಲ್ಲಿರೋದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೋದಾಗ ಇದು ಇಲ್ಲಿಗೆ ಬರುತ್ತೆ. ಹತ್ತತ್ರದಲ್ಲಿದ್ದಾಗ ಏನಿದೆ ಪಾಸಿಬಿಲಿಟಿ, ಎರಡೂ ಜೀನ್ಸ್ ಒಟ್ಟಿಗೆ ಹೋಗ್ಬಿಡುತ್ತೆ, ಎರಡೂ ಒಟ್ಟಿಗೆ ಹೋಗುತ್ತೆ ಒಂದೇ ಗೇಮೆಟ್ಗೆ. ಅಲ್ಲಿ ರಿಕಾಂಬಿನೇಷನ್, ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಆ ಪ್ರಪೋರ್ಷನ್ ಏನಾಗಿರುತ್ತೆ, ಬಹಳ ಕಡಿಮೆ ಇರುತ್ತೆ. ದೂರದಲ್ಲಿದ್ದಾಗ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಇದೆಯಲ್ಲ, ಒಂದು ಕ್ರೊಮ್ಯಾಟಿಡ್ ಇಂದ ಇನ್ನೊಂದು ಕ್ರೊಮ್ಯಾಟಿಡ್, ಇದನ್ನ ನಾವು ನಾನ್ ಪೇರೆಂಟಲ್ ಜೀನ್ ಅಂತ ಕರಿತೀವಿ. ಈ ಕಡೆಯಿಂದ ಈ ಕಡೆಗೆ ಬಂದರೆ ಸೊ ಎಕ್ಸ್ಚೇಂಜ್ ಏನಾಗಿರುತ್ತೆ, ಅಲ್ಲಿ ಪ್ರಪೋರ್ಷನ್ ಜಾಸ್ತಿ ಆಗಿರುತ್ತೆ. ಅದನ್ನೇ ನಾವು ರಿಕಾಂಬಿನೇಷನ್ ಅಂತ ಕರೆಯುವಂಥದ್ದು. ಸೊ ಹೀಗೆ ಮಾರ್ಗನ್ ಏನ್ ಮಾಡ್ತಾನೆ, ಆ ಡಿಸ್ಟೆನ್ಸ್ಗೆ ಅನುಗುಣವಾಗಿ, ಆ ಅಸೋಸಿಯೇಷನ್ ಅನುಗುಣವಾಗಿ ಎರಡು ಗ್ರೂಪ್ ಜೀನ್ಸ್ ಅನ್ನ ಅವನು ಕಂಡುಹಿಡಿತಾನೆ, ಡಿಸ್ಕವರ್ ಮಾಡ್ತಾನೆ ಮಾರ್ಗನ್. ಒಂದು ದಟ್ ಈ ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂತ ಕರಿತೇವೆ. ಸೊ ದೇ ಅರೇಂಜ್ಡ್ ವೆರಿ ಕ್ಲೋಸ್ಲಿ ಆನ್ ದಿ ಕ್ರೋಮೋಸೋಮ್, ತುಂಬಾ ಹತ್ತಿರವಾಗಿ ಅರೇಂಜ್ ಆಗಿರ್ತದೆ. ನೆಕ್ಸ್ಟ್ ಒನ್ ಲೂಸ್ಲಿ ಲಿಂಕ್ಡ್ ಜೀನ್ಸ್. ಇಲ್ಲೇನಾಗಿರುತ್ತೆ, ಡಿಸ್ಟೆನ್ಸ್ ವಾಸ್ ಲಾಂಗ್ ಅಂತ ಕರಿತೀವಿ ಬಿಟ್ವೀನ್ ದೀಸ್ ಟು ಜೀನ್ಸ್. ಎರಡರ ನಡುವೆ ಏನಾಗಿರ್ತದೆ, ಅಲ್ಲಿ ಡಿಸ್ಟೆನ್ಸ್ ಹೆಚ್ಚಾಗಿರ್ತದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಕ್ರಾಸಿಂಗ್ ಓವರ್ ನಲ್ಲಿ ಏನಾಗುತ್ತೆ, ರಿಕಾಂಬಿನೇಷನ್ ಆಗುವಂತಹ ಚಾನ್ಸಸ್ ಏನಾಗಿರುತ್ತೆ, ಹೈ ಅಂತ ಕರಿತೇವೆ. ಸೊ ಮಾರ್ಗನ್ ಪ್ರಪೋಸ್ಡ್, so the chances of recombination is more in loosely linked genes than tightly linked genes ಅಂತ ಕರಿತೇವೆ. ಸೊ ಇದನ್ನ ನಾವೇನಂತ ಡಿಫೈನ್ ಮಾಡೋಣ ಹಾಗಾದ್ರೆ, the tightly linked genes are located very closely on the chromosomes, hence the chances of recombination is very less in this type. So loosely arranged genes, definition for this one, so genes are so arranged with long distance on the chromosome, hence chances of recombination is more in this type. ಇಲ್ಲಿ ರಿಕಾಂಬಿನೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲೇನಾಗಿರುತ್ತೆ ರಿಕಾಂಬಿನೇಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಹೀಗೆ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಜೀನ್ಸ್ಗಳನ್ನ, ಆ ಗ್ರೂಪ್ ಅನ್ನ ಮಾರ್ಗನ್ ಡಿಸ್ಕವರ್ ಮಾಡ್ತಾ ಹೋಗ್ತಾನೆ. ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂಡ್ ಲೂಸ್ಲಿ ಲಿಂಕ್ಡ್ ಜೀನ್ಸ್. ನೆಕ್ಸ್ಟ್, Morgan and his colleagues conducted several experiments on Drosophila melanogaster. So he took two characters from the Drosophila melanogaster. One is eye color and second one is body color. This experiment is similar to the dihybrid cross of Mendel on pea plant. ಈಗ ಮಾರ್ಗನ್ ಮತ್ತೆ ಅವನ ಒಂದು ಸಹಚರರು ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಯಾವುದ್ರ ಮೇಲೆ, ಅವನ ಒಂದು ಫೇವರೆಟ್ ಫ್ಲೈ ಆಗಿರ್ತಕ್ಕಂತಹ ಫ್ರೂಟ್ ಫ್ಲೈ ಅಂತ ಕರಿತೇವೆ, ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾನೆ. ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಇದೆಯಪ್ಪ ಅಂದಾಗ, ಸಿಮಿಲರ್ ಟು ಮೆಂಡಲ್ ಡೈಹೈಬ್ರಿಡ್ ಕ್ರಾಸ್.
ಅಲ್ಲಿ ನಾವು ಮೆಂಡಲ್ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನೋಡಿದ್ವಲ್ಲ, ಪಿ ಮೇಲೆ ಪಿ ಪ್ಲಾಂಟ್ ಅಲ್ಲಿ ಒಂದು ರೌಂಡ್ ಶೇಪ್ಡ್ ಅಂಡ್ ಯೆಲ್ಲೋ ಕಲರ್ಡ್, ರಿಂಕಲ್ಡ್ ಶೇಪ್ಡ್ ಅಂಡ್ ಗ್ರೀನ್ ಕಲರ್ಡ್ ಸೀಡ್ಸ್ ಅನ್ನ ಎರಡು ಕ್ಯಾರೆಕ್ಟರ್ ಅನ್ನ ತೆಗೆದುಕೊಂಡು ಮೆಂಡಲ್ ಡೈಹೈಬ್ರಿಡ್ ಕ್ರಾಸ್ ಮಾಡ್ತಾನೆ. ಅಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ರೇಷಿಯೋ ಇಷ್ಟು 9:3:3:1. ಈಗ ಮಾರ್ಗಾನು ಕೂಡ ಅದೇ ವೇನಲ್ಲಿ ಏನ್ ಮಾಡ್ತಾನೆ, ಈ ಎರಡು ಕ್ಯಾರೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. He was selected 2 characters from the Drosophila melanogaster. One character was the eye color, ಆ ಕಣ್ಣಿನ ಬಣ್ಣವನ್ನು ತೆಗೆದುಕೊಳ್ತಾನೆ. Another character was body color, ಬಾಡಿ ಕಲರ್ ಅನ್ನ ತಗೊಳ್ತಾನೆ. ಅಟ್ ಎ ಟೈಮ್ ಎರಡು ಕ್ಯಾರೆಕ್ಟರ್ಸ್ ಅನ್ನ ಅವನು ತಗೊಳ್ತಾನೆ. Then crossed between those flies, males and females. ಅಲ್ಲೇನಾಗುತ್ತೆ, ಅವನು ಕ್ರಾಸ್ ಮಾಡಿದಾಗ he was expected the same result obtained in the dihybrid cross of Mendel. ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದೇ ರಿಸಲ್ಟು 9:3:3:1 ಏನು ಬಂತು F2 ನಲ್ಲಿ, ಅದೇ ಪ್ರಪೋರ್ಷನ್ ನಲ್ಲಿ ಕೂಡ ನಮಗೂ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಇವನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಮಾರ್ಗನ್ ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಆದರೆ ಸೊ ಹಿಯರ್ ರಿಸಲ್ಟ್ ವಾಸ್ ಚೇಂಜ್ಡ್, ಬದಲಾಗೋಗುತ್ತೆ ಇಲ್ಲಿ ರಿಸಲ್ಟ್. ವಾಟ್ ಹ್ಯಾಪನ್ಡ್, ಏನಾಯ್ತಲ್ಲಿ ಅಂದಾಗ, there is no separation of pair of genes during the gamete formation or during the F2 generation. ನೋಡಿ ಏನಾಗುತ್ತೆ ಇಲ್ಲಿ, ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ ಡೈಹೈಬ್ರಿಡ್ ಕ್ರಾಸ್ ಹಂಗೆ ಮೆಂಡಲ್ ಮಾಡಿದಂತಹ ಡೈಹೈಬ್ರಿಡ್ ಕ್ರಾಸಿನ ರೀತಿನಲ್ಲೇನೆ ಇವನು ಎರಡು ಕ್ಯಾರೆಕ್ಟರ್ ಅನ್ನ ತಗೊಂಡು ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಲ್ಲಿ ಏನ್ ಮಾಡ್ತಾನೆ, ಡೈಹೈಬ್ರಿಡ್ ಕ್ರಾಸ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಆದ್ರೆ ರಿಸಲ್ಟ್ ಏನ್ ಬರ್ಬೇಕಾಗಿತ್ತು, ಅವನಿಗೆ ಅದೇ ರೀತಿ ಬರ್ಬೇಕಿತ್ತು. F2 ನಲ್ಲಿ 9:3:3:1 ರೇಷಿಯೋ ಬರ್ಬೇಕಾಗಿತ್ತು. ಆದರೆ ಇಲ್ಲಿ ಆ ರಿಸಲ್ಟ್ ಬರೋದಿಲ್ಲ, ಇಲ್ಲಿ ಆ ರಿಸಲ್ಟ್ ಬರೋದಿಲ್ಲ. ಒಂದು ಯಾಕೆ ಬರೋದಿಲ್ಲ ಅಂದಾಗ ನಾವು ಅಲ್ಲಿ ನೋಡಿದ್ವಿ, ದಟ್ ಈಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಒನ್ ಪೇರ್ ಆಫ್ ಜೀನ್ಸ್ ಸಪರೇಟ್ ಇಂಡಿಪೆಂಡೆಂಟ್ಲಿ ಫ್ರಮ್ ದಿ ಅನದರ್ ಪೇರ್ ಆಫ್ ಜೀನ್, ಎಲ್ಲಿ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ. ಬಟ್ ಆ ರಿಸಲ್ಟ್ ಇಲ್ಲಿ ಬರಲ್ಲ. ದೇರ್ ಇಸ್ ನೋ ಸೆಪರೇಷನ್ ಆಫ್ ಜೀನ್ಸ್. ಇಲ್ಲೇನಾಗುತ್ತೆ, ಜೀನ್ಸ್ ಸೆಪರೇಷನ್ ಆಗೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಏನಾಗುತ್ತೆ, ಅದು ಸೆಪರೇಟ್ ಆಗೋದಿಲ್ಲ, ವಿಂಗಡಣೆ ಆಗೋದಿಲ್ಲ. ಹಾಗಾಗಿ ರಿಸಲ್ಟ್ ಏನಾಗುತ್ತೆ ಇಲ್ಲಿ, ಮೈಟ್ ಬಿ ಚೇಂಜ್, ಬದಲಾಗ್ತಾ ಇದೆ. ಇದನ್ನ ಇವನು ಗಮನಿಸ್ತಾನೆ. ಏನಾಗುತ್ತೆ ಇದು, ಯಾಕೆ ಹೀಗಾಯ್ತು ಅಂದಾಗ ತಗೊಳ್ತಾನೆ ಇವನು. ನೋಡೋಣ ಯಾವ ರೀತಿ ಸ್ಟೆಪ್ಸ್ ಅಲ್ಲಿ ಏನು ಒಂದು ರಿಸಲ್ಟ್ ಅನ್ನ ಮಾರ್ಗಾನ್ ಡಿಸ್ಕವರ್ ಮಾಡ್ತಾನೆ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಂದಾಗ. ಲುಕ್ ಅಟ್ ದಿಸ್ dihybrid cross on Drosophila melanogaster conducted by T.H. Morgan and his colleagues. ನೋಡಿ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. Then he was selected red eye and brown bodied male flies. ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಏನು, ರೆಡ್ ಐ ಇರುವಂಥದ್ದು, ಕೆಂಪು ಬಣ್ಣದ ಒಂದು ಕಣ್ಣಿರ್ತಕ್ಕಂಥದ್ದು, ಅದರ ಬಾಡಿ ಕಲರ್ ಏನಿದೆ, ಬ್ರೌನ್ ಬಾಡಿ ಇದೆ. ಇವೆಲ್ಲ ಏನಿದು, ಮೇಲ್ಸ್ ಇದೆ. ಸೊ ರೆಡ್ ಐಡ್ ಅಂಡ್ ಬ್ರೌನ್ ಬಾಡಿಡ್ ಮೇಲ್ಸ್ ಕ್ರಾಸ್ಡ್ ವಿತ್ ವೈಟ್ ಐಡ್ ಅಂಡ್ ಯೆಲ್ಲೋ ಬಾಡಿಡ್ ಫೀಮೇಲ್ಸ್. ಎರಡು ಕ್ಯಾರೆಕ್ಟರ್ ತಗೊಂಡಿದ್ದಾನೆ. ಒನ್ ಕ್ಯಾರೆಕ್ಟರ್ ಐ ಕಲರ್, ರೆಡ್ ಐ dominant over white, then brown body dominant over yellow body. ನೋಡಿ ಎರಡು ಕ್ಯಾರೆಕ್ಟರ್ ಇದೆ ಇಲ್ಲಿ. ಈಗ ಈ ರೆಡ್ ಮತ್ತೆ ಬ್ರೌನ್ ಇರ್ತಕ್ಕಂಥ ಮೇಲ್ಸ್ ಅನ್ನ ವೈಟ್ ಮತ್ತೆ ಯೆಲ್ಲೋ ಇರುವಂತ ಫೀಮೇಲ್ಸ್ ಏನ್ ಮಾಡ್ತಾನೆ, ಅವನು ಕ್ರಾಸ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಮೇಲ್ ಅಂದ ತಕ್ಷಣ ಏನಿರ್ಬೇಕು, ಕ್ರೋಮೋಸೋಮು 1X and Y, ಹೌದಲ್ವಾ? ಮೇಲಲ್ಲಿ ಕ್ರೋಮೋಸೋಮ್ ಏನಿರ್ತದೆ, XY. ಸೊ Y ಅಂತಕ್ಕಂಥದ್ರಲ್ಲಿ ನೋಡಿ, Y ನ ನಾವು ಈ ರೀತಿ ಡಿಟರ್ಮೈನ್ ಮಾಡ್ತೇವೆ, ರೆಪ್ರೆಸೆಂಟ್ ಮಾಡ್ತೀವಿ. ಈ Y ಇದೆಯಲ್ಲ, ಇದರಲ್ಲಿ ಅಲೀಲ್ಸ್ ಇರೋದಿಲ್ಲ. Y ಅಲ್ಲಿ ಏನಾಗಿರುತ್ತೆ, ಕ್ರೋಮೋಸೋಮ್ ಅಲ್ಲಿ ಅಲೀಲ್ಸ್ ಇರೋದಿಲ್ಲ. ಏನ್ ಮಾಡುತ್ತೆ ಹಾಗಾದ್ರೆ Y ಕ್ರೋಮೋಸೋಮು, ಜಸ್ಟ್ ಡಿಟರ್ಮೈನ್ ದಿ ಮೇಲ್ ಸೆಕ್ಸ್. ಮೇಲ್ ಅನ್ನುವ ಸೆಕ್ಸ್ ಅನ್ನು ಅಷ್ಟೇ ಅದು ಎಕ್ಸ್ಪ್ರೆಸ್ ಮಾಡುವಂಥದ್ದು ಯಾವುದು, Y ಕ್ರೋಮೋಸೋಮ್. ಹಾಗಾದ್ರೆ ಫೀಮೇಲ್ ಅಂದ ತಕ್ಷಣ ಇಲ್ಲಿ ಏನೇನಿದೆ, XX, ಎರಡು X ಕ್ರೋಮೋಸೋಮ್ ಇದೆ. ಇವೆಲ್ಲ ಏನ್ ಹಾಗಾದ್ರೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರೀತೇವೆ.
ಈಗ ಮಾರ್ಗನ್ ಏನ್ ಕಂಡುಹಿಡಿತಾನೆ, ಇವೆರಡನ್ನ ಕ್ರಾಸ್ ಮಾಡ್ತಾನೆ. ಇಲ್ಲಿ ನೋಡಿ ತೋರಿಸಿದೀನಿ. ಈಗ ಡಾಮಿನೆಂಟ್ ಇರೋದ್ರಿಂದ ಇದು ವೈಲ್ಡ್ ಟೈಪ್. ಇದು ಯಾವ್ದಿದು ಡ್ರಾಸೋಫಿಲಾ ಮೇಲ್ಸ್ ಇದೆಯಲ್ಲ, ಈ ಮೇಲ್ಸ್ ಎಲ್ಲ ಎಂಥ ಟೈಪ್ ಇದು? ವೈಲ್ಡ್ ಟೈಪ್ ಅಂಡ್ ಡಾಮಿನೆಂಟ್, ಪ್ರಬಲವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಮಾರ್ಕ್ ಕೊಟ್ಟಿದ್ದೀವಿ ನೋಡಿ. ಸೊ ರೆಡ್ ಅನ್ನೋದಕ್ಕೆ W+ ಅಂತ ಕೊಟ್ಟಿದ್ದೀವಿ, ಬ್ರೌನ್ ಬಾಡಿ ಅನ್ನೋದಕ್ಕೆ Y+ ಅಂತ ಕೊಟ್ಟಿದ್ದೀವಿ. ಈಗ ದೀಸ್ ಟು ಡಾಮಿನೆಂಟ್ ಓವರ್ ವೈಟ್ ಅಂಡ್ ಯೆಲ್ಲೋ. ವೈಟ್ಗೆ ಸ್ಮಾಲ್ W ಇದೆ, ಹಾಗೆ ಯೆಲ್ಲೋಗೆ ಸ್ಮಾಲ್ Y ಇದೆ. ಸೊ ಇಲ್ಲಿ ಪ್ಲಸ್ ತೋರಿಸಿಲ್ಲ, ಬಿಕಾಸ್ ದೀಸ್ ಟು ಆರ್ ರಿಸೆಸಿವ್. ಏನಾಗಿದೆ? ಇದು ರಿಸೆಸಿವ್ ಆಗಿದೆ. ಈಗ ಕ್ರಾಸ್ ಮಾಡಿದಾಗ F1 ಗೇಮೆಟ್ಸ್, ಏನೇನು ಪಾಸಿಬಲ್ ಗೇಮೆಟ್ಸ್ ಬರ್ಬೋದಪ್ಪ ಇಲ್ಲಿ ಅಂದಾಗ ನೋಡಿ, ಇದು ಗೇಮೆಟ್ಸ್ ಒಂದು ಬರುತ್ತೆ. ಯಾವುದದು? ಒಂದು ಕ್ರೋಮೋಸೋಮ್ದು. ಯಾವುದು ಇದು? W+ ಅಂಡ್ Y+ ಒಂದು ಬಂದಿದೆ. ಗೇಮೆಟ್ ಅಲ್ಲಿ ಹೋಗುತ್ತದು, ಅರ್ಥ ಆಗ್ತಿದೆಯಲ್ಲ? ಇನ್ನೊಂದು ದಟ್ ಈಸ್ Y. Y ಅಲ್ಲಿ ಯಾವುದೇ ಜೀನ್ ಇಲ್ಲ, ಹಾಗಾಗಿ ಎರಡು ಗೇಮೆಟ್ಸ್ ಬಂತು. ಇದು ಒಂದು ಗೇಮೆಟ್, ಇದು ಒಂದು ಗೇಮೆಟ್. ಈ ಕಡೆ ನೋಡಿದಾಗ ಫಿಮೇಲ್ ಅಲ್ಲಿ ಏನಿದೆ? 2 X ಕ್ರೋಮೋಸೋಮ್ ಇದೆ. ಹಾಗಾಗಿ ಗೇಮೆಟ್ ಹೇಗಿದೆ ನೋಡಿ, ಇಲ್ಲಿ ಒಂದು Y ತಗೊಳುತ್ತೆ, ಒಂದು Y, ಹೌದಾ? ಇದೇ ಬರಬೇಕು. ಸ್ಮಾಲ್ y, ಸ್ಮಾಲ್ W, ಸ್ಮಾಲ್ y, ಸ್ಮಾಲ್ W, ಸ್ಮಾಲ್ y. ಪ್ಲಸ್ ಇಲ್ಲ, ಇದು ರಿಸೆಸಿವ್ ಇರೋದ್ರಿಂದ ಈ ರೀತಿ ಎರಡು ಗೇಮೆಟ್ ಇದೆ. ಅರ್ಥ ಆಗ್ತಿದೆಯಲ್ಲ? ಈಗ F1 ಏನ್ ಬರುತ್ತೆ ನಮಗೆ ಅಂದಾಗ ಕ್ರಾಸ್ ಮಾಡ್ತಾನೆ. ಕ್ರಾಸ್ ಮಾಡಿದಾಗ ಇಲ್ಲಿ ನಮಗೆ ಸೇರಿಸಿ, ಈಗ ಕಂಬೈನ್ ಮಾಡಿ ಈ ಒಂದು X ಕ್ರೋಮೋಸೋಮ್ ಅನ್ನ ಈ X ಕ್ರೋಮೋಸೋಮ್ ಫಿಮೇಲ್ಗೆ ನಾವು ಕಂಬೈನ್ ಮಾಡಿದಾಗ ನಮಗೆ ಬರುವಂತದ್ದು ನೋಡ್ಕೊಳ್ಳಿ. ಇಲ್ಲಿ ಆಫ್ ಸ್ಪ್ರಿಂಗ್ ಅಲ್ಲಿ ಏನ್ ಬಂತು? W+ ಬರುತ್ತೆ, Y+ ಬರುತ್ತೆ. ಡಾಮಿನೆಂಟ್ ಕ್ಯಾರೆಕ್ಟರ್ ರೆಡ್ ಬ್ರೌನ್ ಬಂದಿದೆ. ಇಲ್ಲೇನಿದೆ? ಸ್ಮಾಲ್ W ಆಮೇಲೆ ಸ್ಮಾಲ್ y ಇದೆ. ಬಟ್ ದಿಸ್ ಇಸ್ ಡಾಮಿನೆಂಟ್ ಓವರ್ ದಿಸ್ ಒನ್. ಹಾಗಾಗಿ ಇದು ಫಿಮೇಲ್ ಅಲ್ವಾ? ನೋಡಿ 2 X ಇದೆ. ಹಾಗಾಗಿ ಈ ಫಿಮೇಲು ಯಾವ ಬಣ್ಣವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ? ರೆಡ್ ಐ ಅಂಡ್ ಬ್ರೌನ್ ಬಾಡಿಡ್ ಫಿಮೇಲ್. ಏನ್ ಕೊಡುತ್ತದು? ರೆಡ್ ಐ ವಿತ್ ಬ್ರೌನ್ ಬಾಡಿ ಕೊಡುತ್ತೆ. ಸೊ ದಿಸ್ ಇಸ್ ಫಿಮೇಲ್ ಅಂತ ಕರಿತೇವೆ. ಹಾಗೆ ಬನ್ನಿ ನೆಕ್ಸ್ಟ್ ಒನ್, ನೀವು ಕಂಬೈನ್ ಮಾಡುವಾಗ ಯಾವ್ಯಾವ ತಗೊಳ್ತೀವಿ ನಾವು? Y ಗೆ ತಗೊಳ್ಳಿ. Y ಅಲ್ಲಿ ಸೊ ಇಟ್ ಹ್ಯಾಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಜೀನ್ಸ್. Y ಅಲ್ಲಿ ಯಾವುದೇ ಒಂದು ಜೀನ್ಸ್ ಇರೋದಿಲ್ಲ. ಸೊ ಕಂಬೈನ್ ಮಾಡಿ. ಸೊ ಇದನ್ನ ಇದಕ್ಕೆ ಒಂದ್ಸರಿ ಮಾಡಿದಾಗ ನಮ್ಗೆ ಏನ್ ಸಿಕ್ಕತ್ತೆ? ಇಲ್ಲಿ ಒಂದು ಸ್ಮಾಲ್ W, ಸ್ಮಾಲ್ y, ರಿಸೆಸಿವ್ ತಾನೇ ಇದು. ಸೊ ಇದಕ್ಕೆ Y ಕ್ರೋಮೋಸೋಮ್ ಬಂದಿದೆ, ಮೇಲ್ ಆಗತ್ತೆ ಇದು. ಸೊ ಮೇಲ್ ಆದಾಗ ಇದು ಯಾವ ಬಣ್ಣ ಬರುತ್ತೆ ಹಾಗಾದ್ರೆ? ದಟ್ ಈಸ್ ವೈಟ್ ಐಡ್ ಅಂಡ್ ಯೆಲ್ಲೋ ಬಾಡಿಡ್ ಮೇಲ್ ಬರುತ್ತೆ. ನೋಡಿ ರಿವರ್ಸ್ ಆಯ್ತು, ಇಲ್ಲಿ F1 ನಲ್ಲಿ ರಿವರ್ಸ್ ಆಯ್ತು. ಸೊ ಈಗ ಮಾರ್ಗನ್ ಏನ್ ಮಾಡ್ತಾನೆ? ಈ ಎರಡು ಬಂದಿರ್ತಕ್ಕಂಥ F1 ಏನಿದೆ ಇದನ್ನ ಅವನು ಕ್ರಾಸ್ ಮಾಡ್ತಾನೆ. ಮಾರ್ಗನ್ crossed between F1 flies followed by interbreeding. So you should remember that interbreeding. ಇದಕ್ಕೂ F1 ಬಂದಿದೆಯಲ್ಲ, ಈ F1 ಇದಕ್ಕೂ ಏನ್ ಮಾಡ್ತಾನೆ? ಈಗ ಅವನು ಇಂಟರ್ಬ್ರೀಡ್ ಮಾಡ್ತಾನ, ಅವನು ಮಧ್ಯ ಬ್ರೀಡ್ ಮಾಡ್ತಾನೆ. ಅದಕ್ಕೇನೆ ಕ್ರಾಸ್ ಮಾಡ್ತಾ ಹೋಗ್ತಾನೆ ಅಲ್ಲಿ. ಸೊ ಮಾರ್ಗನ್ ಏನ್ ಮಾಡ್ತಾನೆ? ಫಾಲೋಡ್ ಬೈ ಇಂಟರ್ಬ್ರೀಡಿಂಗ್ ವಿತ್ F1 ಫ್ಲೈಸ್ಗೆ ಇಂಟರ್ಬ್ರೀಡ್ ಮಾಡ್ತಾನೆ. ಸೊ ಒಂದು ಫಿಮೇಲ್ ಇದೆ, ಡಾಮಿನೆಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಅನ್ನು ಹೊಂದಿದೆ, ರೆಡ್ ಮತ್ತೆ ಬ್ರೌನ್. ಇನ್ನೊಂದು ಮೇಲ್ ಇದೆ, ರಿಸೆಸಿವ್ ಕ್ಯಾರೆಕ್ಟರ್ ಬಂದಿದೆ, ಅಂದ್ರೆ ವೈಟ್ ಮತ್ತೆ ಯೆಲ್ಲೋ ಬಾಡಿ ಇದೆ. ಸೊ ಈಗ ಏನಿದೆ? ಪಾಸಿಬಿಲಿಟಿ ಆಫ್ ಗೇಮೆಟ್ಸ್ ಡ್ಯೂರಿಂಗ್ F2 ಜನರೇಷನ್. ಯಾವ್ಯಾವ ಗೇಮೆಟ್ಸ್ ಬರಬಹುದು ನಮಗೆ ಅಂದಾಗ ಕಟ್ ದಿಸ್ ಡಯಾಗ್ರಾಮ್. ಈಗ ನೋಡ್ಕೊಳ್ಳಿ, ಇಲ್ಲಿ ಏನಿದೆ? ನಾವು ಪಾಸಿಬಿಲಿಟಿ ಮಾಡುವಾಗ ಮಾರ್ಗನ್ ಏನ್ ತೋರಿಸ್ಕೊಡ್ತಾನೆ ನಮಗೆ ಅಂದಾಗ, ಈಗ ನಿಮ್ಗೆ ನಾವು ಆಸ್ ಯೂಶುವಲ್ ಆಗಿ ತಗೊಂಡಾಗ ಇದರಿಂದ ಎಷ್ಟು ಬರ್ಬೋದಪ್ಪ ಗೇಮೆಟ್ಸ್? ನಮಗೆ 2 ಬರ್ತದೆ. ಸೊ 2 ಬಂದಾಗ ಏನಾಗುತ್ತೆ? ನಮಗೆ ಒಂದು W+ WY ಇರೋದು ಒಂದಕ್ಕೆ ಹೋಗುತ್ತೆ, ಸ್ಮಾಲ್ W, ಸ್ಮಾಲ್ y ಇರೋದು ಇನ್ನೊಂದು ಗೇಮೆಟ್ಗೆ ಹೋಗ್ತದೆ. ಹಾಗಾದ್ರೆ ಗೇಮೆಟ್ ಎಷ್ಟು ಬರ್ಬೋದು ನಮ್ಗೆ? ಇಲ್ಲಿ 2 ಬರುತ್ತೆ, ಹೌದಲ್ವಾ? ಡಿಪ್ಲಾಯ್ಡ್ ಇರ್ಬೇಕಾದ್ರೆ ಗೇಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ 2n ಇರ್ತಕ್ಕಂಥದ್ದು ಏನಾಗುತ್ತೆ? ರೆಡ್ಯೂಸ್ ಟು n ನಂಬರ್ಗೆ ಹೋಗುತ್ತೆ ಗೇಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ. ನಿಮಗೆ ಗೊತ್ತಿರೋ ವಿಷಯ ಅದು. ಹಾಗಾಗಿ ಒಂದು ಈ ಗೇಮೆಟ್ ಬರುತ್ತೆ, ಇನ್ನೊಂದು ಈ ಗೇಮೆಟ್ ಬರ್ತದೆ. ನೋಡಿ ಇಲ್ಲಿ ತೋರಿಸಿದೀನಿ.
ಯಾವುದಿದೆ ಪಾಸಿಬಿಲಿಟಿ? ಸೊ one gamete has W plus and Y plus, another gamete has small w and small y. ಅಲ್ಲೇನು ಪ್ಲಸ್ ಹಾಕಿಲ್ಲ, ರಿಸೆಸಿವ್ ಇದೆ. ಬಟ್ ಇಲ್ಲಿ ನಾನು ಇನ್ನೂ 2 ಗೇಮೆಟ್ಸ್ ಇದೆ, ಪಾಸಿಬಿಲಿಟಿ ಇದೆ. ಹೇಗೆ ಬಂತ ಹಾಗಾದ್ರೆ ಈ 2 ಗೇಮೆಟ್ಸು ಅಂದಾಗ ದಟ್ ಈಸ್ ಒಬ್ಟೈನ್ಡ್ ಫ್ರಮ್ ಅ ರಿಕಾಂಬಿನೇಷನ್. ಸೊ ಯು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇಲ್ಲೇನಾಗುತ್ತೆ, ಆಸ್ ಯೂಶುವಲ್ ಆಗಿ 2 ಗೇಮೆಟ್ ಬರುತ್ತೆ, ಹೌದಲ್ವಾ? ಇದು ಒಂದು ಗೇಮೆಟ್ಗೆ ಹೋಗುತ್ತೆ, ಇದು ಒಂದು ಗೇಮೆಟ್ಗೆ ಹೋಗುತ್ತೆ ಕ್ರೋಮೋಸೋಮು. ಆದರೆ ಇಲ್ಲೇನಾಗುತ್ತೆ, ರಿಕಾಂಬಿನೇಷನ್ ಆಗ್ತದೆ. ರಿಕಾಂಬಿನೇಷನ್ ಹೇಗೆ? ಅವನೇನ್ ಮಾಡಿದ್ದಾನೆ ಈಗ? ಮಾರ್ಗಾನು ಇಂಟರ್ಬ್ರೀಡ್ ಮಾಡಿದ್ದಾನೆ, ಇಂಟರ್ಬ್ರೀಡಿಂಗ್ ಮಾಡಿದ್ದಾನೆ ಇದಕ್ಕೂ ಇದಕ್ಕೂ. ಹಾಗಿದ್ದಾಗ ಈ ಫೀಮೇಲ್ ಅಲ್ಲಿ ಏನಿದೆ ಜೀನ್ಸು, ದಟ್ ಈಸ್ ರಿಕಾಂಬಿನೆಂಟ್. ಇದ್ರದ್ದು 2 ಜೀನು, ಇದ್ರದ್ದು 2 ಜೀನ್ ಇದೆ. ಡಾಮಿನೆಂಟ್, ರಿಸೆಸಿವ್ ಎರಡದ್ರದ್ದು ಜೀನ್ಗಳಿದ್ದಾವೆ. ಜೀನ್ ಇದ್ದಾಗ ಇಲ್ಲಿ 2 ಗೇಮೆಟ್ಸ್ಗೆ ಬದಲಾಗಿ ಎಷ್ಟು ಬರ್ಬೋದು? ಸೊ ಹೌ ಮೆನಿ ಗೇಮೆಟ್ಸ್ ಆರ್ ಫಾರ್ಮ್ಡ್ ಇನ್ ದಿಸ್ ಟೈಪ್? ಸೊ ಎಕ್ಸ್ಟ್ರಾ 2 ಗೇಮೆಟ್ಸ್ ಆರ್ ಫಾರ್ಮ್ಡ್. ಮತ್ತೆ 2 ಗೇಮೆಟ್ಸ್ ಬರ್ತದೆ. ಹೇಗೆ? ಹೌ ಇಟ್ ಪಾಸಿಬಲ್? ನೋಡಿ, ಈಗ ಇದನ್ನ ಇದಕ್ಕೆ ಕ್ರಾಸ್ ಮಾಡ್ತಾ ಹೋಗಿ. ಯಾವ್ಯಾವದನ್ನ? ಸೊ W ಪ್ಲಸ್ ವಿತ್ Y. ಏನ್ ಕ್ರಾಸ್ ಮಾಡಬೇಕು? W ಪ್ಲಸ್ ವಿತ್ Y ಅಂದಾಗ ನಮಗೆ ಇಲ್ಲಿ ಸಿಗತ್ತೆ ನೋಡಿ, W ಪ್ಲಸ್ Y ಒಂದು ಕ್ರೋಮೋಸೋಮ್ಗೆ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ದಟ್ ಈಸ್ ರಿಕಾಂಬಿನೇಷನ್. ಹಾಗೆ ಇನ್ನೊಂದು ತಗೊಳ್ಳಿ, Y ಪ್ಲಸ್ W, Y ಪ್ಲಸ್ W. ಹಾಗಾಗಿ ಇದನ್ನ ಇದಕ್ಕೆ ಕ್ರಾಸ್ ಮಾಡಿದಾಗ ಒಂದು ಗೇಮೆಟ್, ಇದನ್ನ ಇದಕ್ಕೆ ಕ್ರಾಸ್ ಮಾಡಿದಾಗ ಒಂದು ಗೇಮೆಟ್ ಏನಾಗುತ್ತೆ, ಅಲ್ಲಿ ಫಾರ್ಮೇಷನ್ ಆಗ್ತದೆ. ಸೊ ಪಾಸಿಬಿಲಿಟಿ ಆಫ್ 4 ಗೇಮೆಟ್ಸ್ ಫ್ರಮ್ ಫೀಮೇಲ್, F1 ಫೀಮೇಲ್. One is a parental combination, another one is recombinant ಅಂತ ಕರಿತೇವೆ. ಹಾಗಾಗಿ 4 ಗೇಮೆಟ್ಸ್ ಬರುತ್ತೆ. ಇಲ್ಲಿ ನೋಡೋಣ, ಈಗ ಮೇಲಲ್ಲಿ ಏನ್ ಇಂಟರ್ಬ್ರೀಡ್ ಮಾಡಿದ್ನಲ್ಲ TH ಮಾರ್ಗಾನ್. ಸೊ ಇಲ್ಲಿ Y ಮಾಮೂಲಾಗಿ Y ಇರೋದ್ರಿಂದ ಇಟ್ ಹ್ಯಾಸ್ ನೋ ಅಲೀಲ್ಸ್, ಅದಕ್ಕೆ ಅಲೀಲ್ಸ್ ಇಲ್ಲ Yಗೆ. ಹಾಗಾಗಿ ಓನ್ಲಿ X ಕ್ರೋಮೋಸೋಮ್ ಕ್ಯಾರಿ W and Y ಅಲೀಲ್ಸ್. ಅಲ್ಲೇನಾಗಿರುತ್ತೆ, ಮಾಮೂಲಾಗಿ ಸೆಕ್ಸ್ ಕ್ರೋಮೋಸೋಮ್ X ಇದೆಯಲ್ಲ, W ಮತ್ತೆ Y ಅನ್ನ ಕ್ಯಾರಿ ಮಾಡುತ್ತೆ. ಹಾಗಾಗಿ hence it produces normal 2 types of gametes. ಎಷ್ಟು ಬರುತ್ತೆ ಇಲ್ಲಿ? 2 ಗೇಮೆಟ್ ಬರುತ್ತೆ. ಸೊ one gamete has or having with W and Y, another one nothing but Y chromosome. ಇನ್ನೊಂದೇನಾಗಿದೆ ಇಲ್ಲಿ? Y ಇದೆ. Look at this. ನೋಡಿ, ಇದು ಒಂದು ಗೇಮೆಟ್, ಇದು ಒಂದು ಗೇಮೆಟ್ ಆಗುತ್ತೆ. ಸೊ ಈ ಫೀಮೇಲ್ ನಿಂದ 2 ಚಾನ್ಸ್ ಇದೆ, 2 ಗೇಮೆಟ್ಸ್ ಬರುತ್ತೆ. ಕಾಮನ್ ಆಗಿ ಹೇಗೆ ಬರುತ್ತೋ ಹಾಗೆ ನೀವು ಕೇಳಬಹುದು. 2 ಇರೋದ್ರಿಂದ ಇಲ್ಲಿ 2 ಹೇಗಾಗುತ್ತೆ ಅಂದಾಗ 2n ಇದ್ದಿದ್ದು ಮಿಯಾಸಿಸ್ ನಲ್ಲಿ ಏನಾಗಬೇಕು? ರೆಡ್ಯೂಸ್ಡ್ ಟು n ನಂಬರ್. ಹ್ಯಾಪ್ಲಾಯ್ಡ್ ಆಗ್ಬೇಕಲ್ಲಿ, ಡಿಪ್ಲಾಯ್ಡ್ ಇರ್ತಕ್ಕಂಥದ್ದು ಹ್ಯಾಪ್ಲಾಯ್ಡ್ ಆಗಬೇಕು ಗೇಮೆಟ್ ಫಾರ್ಮೇಷನ್ ಅಲ್ಲಿ. ಹಾಗಾಗಿ ಇಲ್ಲಿ ಇದೇ ಒಂದು ಹೋಗುತ್ತೆ ಗೇಮೆಟ್ಗೆ, ಇದು ಒಂದು ಗೇಮೆಟ್ಗೆ ಹೋಗುತ್ತೆ. ಎಷ್ಟು ಬಂತು ನಮಗಿಲ್ಲಿ? 2 ಗೇಮೆಟ್ಸ್ ಬಂತು. ಇಲ್ಲಿ ಮಾಮೂಲಾಗಿ ಪೇರೆಂಟಲ್ ಕಾಂಬಿನೇಷನ್ ಇಂದ 2 ಬರುತ್ತೆ, ಹೌದಾ? 2 ಬರುತ್ತೆ. ಇನ್ನು ರಿಕಾಂಬಿನೇಷನ್ ಇಂದ 2 ಬರುತ್ತೆ. ಈಗ ಮಾರ್ಗನ್ ಸೆಲೆಕ್ಟ್ ಮಾಡಿ ಕ್ರಾಸ್ ಮಾಡ್ತಾ ಹೋಗ್ತಾರೆ. ಸೊ ಇನ್ ಲುಕ್ ಅಟ್ ದಿಸ್ F2 ಜನರೇಷನ್. ಸೊ ದಿಸ್ ಈಸ್ F2 ಜನರೇಷನ್. ಈಗ ಈ F2 ಜನರೇಷನ್ ಅಲ್ಲಿ ನಮಗೆ ಎಷ್ಟು ಬರಬೇಕು ಅಂದಾಗ ಒಟ್ಟು 8 ಆಫ್ ಸ್ಪ್ರಿಂಗ್ಸ್ ಅನ್ನು ನಾವು ನೋಡ್ತೇವೆ. 4 + 4. ಸೊ 4 ಫ್ರಮ್ ಪೇರೆಂಟಲ್ ಕಾಂಬಿನೇಷನ್, ಅನದರ್ 4 ಫ್ರಮ್ ರಿಕಾಂಬಿನೇಷನ್. ನೋಡಿ ಎಷ್ಟು ಬಂತಿಲ್ಲಿ? 8 ಬರುವ ಸಾಧ್ಯತೆ ಇದೆ. ಯಾಕೆ ಅಂದಾಗ F1 ಇಂಟರ್ಬ್ರೀಡ್ ಮಾಡ್ತಾನೆ ಮಾರ್ಗಾನ್. ಆ ಇಂಟರ್ಬ್ರೀಡ್ ಮಾಡಿದಾಗ ಫೀಮೇಲ್ ಅಲ್ಲಿ ಏನಾಗಿರ್ತದೆ? ಕಾಂಬಿನೇಷನ್ ಆಫ್ ಬೋತ್ ಅಲೀಲ್ಸ್, ಪೇರೆಂಟಲ್ ಕಾಂಬಿನೇಷನ್ ಇರ್ತದೆ, ರೆಡ್, ಬ್ರೌನ್, ವೈಟ್ ಅಂಡ್ ಯೆಲ್ಲೋ. ಈಗ ಇಲ್ಲಿ 2ರ ಬದಲಿಗೆ ಎಷ್ಟು ಗೇಮೆಟ್ಸ್ ಬಂತು? 4 ಗೇಮೆಟ್ಸ್ ಬರ್ತದೆ. ಹಾಗಾಗಿ ಇಲ್ಲಿ 4 + 4 ಎಷ್ಟಾಗತ್ತೆ? 8 ಪಾಸಿಬಿಲಿಟಿ ಇದೆ ನಮಗೆ ಬರ್ತಕ್ಕಂಥ ಆಫ್ ಸ್ಪ್ರಿಂಗ್ಸು. ಹಾಗಾಗಿ ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 4 + 4. 4 from parental combination, another 4 from a recombination. Look at
these steps. ಸೊ ಮೊದಲನೇ ನೋಡ್ಕೊಳ್ಳೋಣ. ಮಾಮೂಲಾಗಿ ನಾವೇನ್ ನೋಡ್ತೇವೆ, ಸೊ W ಪ್ಲಸ್ WY ಇದೆ, ಇದೆಯಲ್ವಾ, ಇದನ್ನ ಇದಕ್ಕೆ ಕ್ರಾಸ್ ಮಾಡ್ತಾ ಹೋಗಿ ಈ ಮೇಲ್ಗೆ ಕ್ರಾಸ್ ಮಾಡಿದಾಗ ನಮಗೆ ಇಲ್ಲಿ ಸಿಗುತ್ತೆ ಈ 4 ಆಫ್ ಸ್ಪ್ರಿಂಗ್ ಸಿಗುತ್ತೆ. 2 ಫೀಮೇಲ್ ಇದೆ, 2 ಮೇಲ್ ಇದೆ. ಸೊ 2 ಫೀಮೇಲ್ ಏನಿದೆ ಇದರಲ್ಲಿ, one is red and brown bodied, another one is white and yellow bodied. ಸೊ ಮೇಲಲ್ಲಿ ಬನ್ನಿ, ಒಂದು ಮೇಲ್ ಏನಿದೆ ದಟ್ ಈಸ್ ರೆಡ್ ಅಂಡ್ ಬ್ರೌನ್, ಅನದರ್ ಒನ್ ಈಸ್ ವೈಟ್ ಅಂಡ್ ಯೆಲ್ಲೋ. ಎಷ್ಟು ಬಂತು ನಮಗೆ ನಮ್ಮ ಪ್ರಪೋರ್ಷನ್ ತಗೊಂಡಾಗ 50-50%. ಸೊ 50-50% ಏನಾಗಿದೆ ಅಲ್ಲಿ, ಡಾಮಿನೆಂಟ್ ಅಂಡ್ ಆಲ್ಸೋ ರಿಸೆಸಿವ್ ಬೋತ್ ಇನ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಇದು ಪೇರೆಂಟಲ್ ಕಾಂಬಿನೇಷನ್. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಸ್ಟೆಪ್. ಸೊ ಇಲ್ಲಿ ತಗೊಳ್ಳಿ, ಈಗ ನಾವೇನ್ ಮಾಡಿದ್ವಿ, ರಿಕಾಂಬಿನೇಷನ್ ಅಂತ ತಗೊಂಡಿರುವಂತದ್ದು, ಇದನ್ನ ಇದಕ್ಕೆ ಸೇರಿಸಿದೀವಿ. ಸೊ ಇದನ್ನ ಇದಕ್ಕೆ ಕಂಬೈನ್ ಮಾಡಿರ್ತಕ್ಕಂಥದ್ದು, ಇದನ್ನ ಕ್ರಾಸ್ ಮಾಡ್ತಾ ಹೋಗಿ ಇದರ ಜೊತೆಗೆ ಮಾಡಿದಾಗ ಸೊ ವಿ ಒಬ್ಟೈನ್ಡ್ ಅನದರ್ 4 ಟೈಪ್ಸ್ ಆಫ್ ಆಫ್ಸ್ಪ್ರಿಂಗ್ಸ್. ಮತ್ತೆ 4 ಬರ್ತದೆ ನೋಡಿ. ಈಗ ಇಲ್ಲೇನಾಗಿದೆ ಅಂದಾಗ ನಮ್ಗೆ ಏನು ಫೀಮೇಲ್ಸ್ ಇದೆ, ಆ ಫೀಮೇಲ್ಸ್ ಅಲ್ಲಿ ಅಗೈನ್ ಏನ್ ಕೊಡ್ತದೆ ನಮ್ಗೆ ಅಂದಾಗ, ಒಂದು ನಮಗೆ ಏನ್ ಸಿಗುತ್ತೆ ಇಲ್ಲಿ ಅಂದಾಗ ರೆಡ್ ಅಂಡ್ ಬ್ರೌನ್ ಬಾಡಿ ಅದು. ಎರಡನೇದು ಏನ್ ಸಿಗುತ್ತೆ ಅಂದಾಗ ಲುಕ್ ಅಟ್ ದಿಸ್, Y ಪ್ಲಸ್ ಇದೆ, Y ಪ್ಲಸ್ ಇದೆ, ದಟ್ ಈಸ್ ಸೊ ವೈಟ್ ಐ ಅಂಡ್ ಬ್ರೌನ್ ಬಾಡಿ ಫೀಮೇಲ್ ಚೇಂಜ್ ಆಯ್ತು, ರಿಕಾಂಬಿನೇಷನ್ ಆಗಿದೆ ಇಲ್ಲಿ. ದಿಸ್ ಒನ್ ಇಸ್ ರಿಕಾಂಬಿನೆಂಟ್. ಏನಂತ ಹೇಳೋಣ ಅದನ್ನ, ರಿಕಾಂಬಿನೆಂಟ್ ಅಂತ ಕರಿತೀವಿ. ನೋಡಿ, ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಮಾತ್ರ ಬರ್ತದೆ, ಬ್ರೌನ್ ಬಾಡಿ ಇದೆ ಮತ್ತೆ ವೈಟ್ ಐ ಇದೆ. ಯಾವ್ದಿದು, ಫೀಮೇಲ್. ಈ ಕಡೆ ಬನ್ನಿ, ನಮ್ಮ ಮೇಲಲ್ಲಿ ಕೂಡ ಒಂದು ರೆಡ್ ಮತ್ತೆ ಬ್ರೌನ್ ಇದೆ, ಇನ್ನೊಂದೇನಾಗಿದೆ ದಟ್ ಈಸ್ ಬ್ರೌನ್ ಅಂಡ್ ವೈಟ್ ಐಡ್ ಮೇಲ್. ದಿಸ್ ಒನ್ ಈಸ್ ರಿಕಾಂಬಿನೆಂಟ್ ಅಂತ ಕರಿತೇವೆ. ದೀಸ್ ಆರ್ ರಿಕಾಂಬಿನೆಂಟ್ಸ್. ಸೊ ವಾಟ್ ಇಸ್ ದ ಪ್ರಪೋರ್ಷನ್, ಏನ್ ಪ್ರಪೋರ್ಷನ್ ಇದೆ ಇದರಲ್ಲಿ ಅಂದಾಗ, ಹಿಯರ್ ದಿಸ್ ಸ್ಟೆಪ್ಸ್, ದೀಸ್ 4 from parental combination, from parental combination. So it is about 98.7%. ಹಾಗಾದ್ರೆ ರೇಷಿಯೋನ ತೆಗೆದುಕೊಂಡಾಗ, ಪ್ರಪೋರ್ಷನ್ನ ತೆಗೆದುಕೊಂಡಾಗ ಎಷ್ಟೆಷ್ಟು ಪರ್ಸೆಂಟ್ ಅಲ್ಲಿ ನಮಗೆ ಸಿಕ್ತು ಪೇರೆಂಟಲ್ ಕಾಂಬಿನೇಷನ್ ಮತ್ತೆ ರಿಕಾಂಬಿನೇಷನ್ ಅಂದಾಗ ನೋಡಿ, 98.7 ಅಷ್ಟು ಪೇರೆಂಟಲ್ ಕಾಂಬಿನೇಷನ್ ಬರುತ್ತೆ. ಎಷ್ಟು ಬರುತ್ತೆ, 98.7 ಅಷ್ಟು. ರಿಮೈನಿಂಗ್ ಎಷ್ಟು ಉಳಿಬೇಕು ನಮಗೆ, 1.3 ಔಟ್ ಆಫ್ 100ಗೆ ನಾವು ತಗೊಂಡಾಗ 1.3 ಅಷ್ಟು ಏನ್ ಸಿಕ್ತು ನಮಗೆ, ರಿಕಾಂಬಿನೆಂಟ್ ಸಿಕ್ತು ನಮಗೆ ಆಫ್ ಸ್ಪ್ರಿಂಗ್ಸು. ಇನ್ನು ಉಳಿದಿರ್ತಕ್ಕಂಥ 98.7 ಏನ್ ಸಿಕ್ತು ನಮಗೆ, ಪೇರೆಂಟಲ್ ಕಾಂಬಿನೇಷನ್. ಸೊ ಇಲ್ಲಿ ನಮಗೆ ಸಿಗ್ತಕ್ಕಂತಹ ಒಂದು ಏನಿದೆ ರಿಕಾಂಬಿನೇಷನ್ ವೆರಿ ಲೆಸ್, ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ಹಾಗಾದ್ರೆ ಏನಂತ ಕನ್ಕ್ಲೂಡ್ ಮಾಡ್ತಾನೆ ಮಾರ್ಗನ್ ಅಂದಾಗ, ಸೊ genes located on the chromosomes with loosely linked, ಏನಿದೆ ದೂರ ಇರ್ತದೆ, ಲೂಸ್ಲಿ ಲಿಂಕ್ಡ್, ಫ್ರೀ ಆಗಿರ್ತದೆ, ಅದು ಅರೇಂಜ್ ಆಗಿರ್ತದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್ ಆರ್ ಲಾಂಗ್ ಇದ್ದಾಗ ಏನಾಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್ ವಾಸ್ ಲಾಂಗ್, ತುಂಬಾ ದೂರದಲ್ಲಿ ಇದ್ದಾಗ ಏನಾಗುತ್ತೆ, ಚಾನ್ಸಸ್ ಆಫ್ ರಿಕಾಂಬಿನೇಷನ್ ಈಸ್ ಹೈ. ಏನಾಗುತ್ತೆ, ಆ ರಿಕಾಂಬಿನೇಷನ್ ಆಗುವಂತ ಚಾನ್ಸಸ್ ಬಹಳವಾಗಿರುತ್ತದೆ. ಯಾವಾಗ ಜೀನ್ಸು ಕ್ಲೋಸ್ಲಿ ಅರೇಂಜ್ಡ್ ಇದ್ದಾಗ ಏನಾಗ್ತದೆ, ಚಾನ್ಸಸ್ ಆಫ್ ರಿಕಾಂಬಿನೇಷನ್ ಇಸ್ ವೆರಿ ಲೆಸ್. ಇದನ್ನ ಪ್ರಪೋಸ್ ಮಾಡ್ತಾನೆ, ಕನ್ಕ್ಲೂಡ್ ಮಾಡ್ತಾನೆ ಥಾಮಸ್ ಹಂಟ್ ಮಾರ್ಗನ್, T.H. Morgan and his colleagues. So he was conducted dihybrid cross on Drosophila melanogaster. He took 2 characters from the Drosophila melanogaster, one the eye color and the body color. So he got the proportion of parental combination and recombination was about 98.7% and 1.3%. So these are the steps conducted by T.H. Morgan. And later, the Morgan student named as Alfred Sturtevant discovered or developed a map called as linkage map.
developed a map called a linkage map. Linkage map. So he was the student of T.H. Morgan. ಮಾರ್ಗಾನ್ನ ಸ್ಟೂಡೆಂಟ್ ಆಗಿರ್ತಕ್ಕಂತಹ ಆಲ್ಫ್ರೆಡ್ ಸ್ಟುವರ್ಟ್ ಅನ್ನುವಂಥವನು ಒಂದು ಇದನ್ನ ಪ್ರಪೋಸ್ ಮಾಡ್ತಾನೆ, ಡೆವಲಪ್ ಮಾಡ್ತಾನೆ ಅವನು ಮ್ಯಾಪನ್ನ. ಆ ಮ್ಯಾಪನ್ನ ನಾವು ಲಿಂಕೇಜ್ ಮ್ಯಾಪ್ ಅಂತ ಕರಿತೇವೆ. ಲಿಂಕೇಜ್ ಮ್ಯಾಪ್ ಅಂತ ಕರಿತೇವೆ. ಏನಿದು ಲಿಂಕೇಜ್ ಮ್ಯಾಪ್ ಅಲ್ಲಿ ಅಂದಾಗ ದಟ್ ಈಸ್ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ. Recombination frequency of gene pairs on a chromosome that measures distance between the genes on the chromosome. ನೋಡಿ ಏನಿದು ಮ್ಯಾಪ್ ಅಂದಾಗ ದಟ್ ಈಸ್ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ. ಏನದು ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ, RF, ಶಾರ್ಟ್ಲಿ ಟರ್ಮ್ಡ್ ಆಸ್ RF. ಆ ಮ್ಯಾಪ್ ಅಲ್ಲಿ ಏನು ಅವನು ಡೆವಲಪ್ ಮಾಡ್ತಾ ಹೋಗ್ತಾನೆ ಅಂದಾಗ ಈ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಆಫ್ 2 genes on the chromosome, same chromosome, is measurable. So is the measure between the distance of 2 genes on the chromosome. ಏನಿದೆ ಇದು, ಏನು ಒಂದು ಫ್ರೀಕ್ವೆನ್ಸಿ ಅಂದರೆ ಯಾವ ರೀತಿ ಹೇಳ್ಬೋದು ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಅಂದಾಗ ಇದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದಾಗ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 genes, 2 ಜೀನ್ಗಳ ಅಂತರದ ಮೇಲೆ ಏನಾಗಿದೆ ಇದು ಡಿಪೆಂಡ್ ಆಗಿದೆ. ಈ ಫ್ರೀಕ್ವೆನ್ಸಿ ಏನು ತೋರಿಸುತ್ತೆ ನಮಗೆ ಅಂದಾಗ ಸೊ ಈ ರೀತಿ ನಾವು ಕಂಡುಹಿಡಿಯಬಹುದು ರಿಕಾಂಬಿನೇಷನ್ ಫ್ರೀಕ್ವೆನ್ಸಿಯನ್ನ. ದಟ್ ಈಸ್ total number of offsprings, total number of recombinants divided by total number of offsprings into 100. ನೋಡಿ ಈ ತರ ಮಾಡಿದಾಗ ನಮಗೆ ಏನು ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಸಿಗುತ್ತೆ. ಯಾವ ರೀತಿ ಹಾಕೋಬೇಕು ನಾವು ಅದನ್ನ? ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ರಿಕಾಂಬಿನೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ಇಂಟು 100. ಸೊ ವಿ ಗೆಟ್ ದಿ RF ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ. ಇದು ನಮಗೆ ಸಿಗುವಂಥದ್ದು. ಸೊ ಇನ್ ಜೆನೆಟಿಕ್ ಮ್ಯಾಪ್ ಏನಿದು ಜೆನೆಟಿಕ್ ಮ್ಯಾಪ್ ಇಂದ ಏನು ಉಪಯೋಗ ಇದೆ? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಜೆನೆಟಿಕ್ ಮ್ಯಾಪ್ ಆರ್ ದಿ ಲಿಂಕೇಜ್ ಮ್ಯಾಪ್? ಸೊ ಪ್ರಪೋಸ್ಡ್ ಬೈ ಆರ್ ಡೆವಲಪ್ಡ್ ಬೈ the student of Morgan named as Alfred Stewart ಅಂತ ಕರೀತೇವೆ. ಈ ಮ್ಯಾಪ್ ಇಂದ ಏನು ಗೊತ್ತಾಗುತ್ತೆ ನಮಗೆ ಅಂದಾಗ ಟು ಅನಲೈಸ್, ಏಬಲ್ ಟು ಅನಲೈಸ್ ದಿ ಪೊಸಿಷನ್ ಆಫ್ ದಿ ಜೀನ್ಸ್, ಪೊಸಿಷನ್ ಆಫ್ ದಿ ಜೀನ್ಸ್ ಆನ್ ಎ ಕ್ರೋಮೋಸೋಮ್. ಏನು ಅನಲೈಸ್ ಮಾಡ್ಬೋದು ಇದರಲ್ಲಿ? ಆ ಜೀನ್ ಪೊಸಿಷನ್ ಕ್ರೋಮೋಸೋಮ್ ಮೇಲೆ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡ್ಬೋದು. ದಟ್ ಲಿಂಕೇಜ್ ಮ್ಯಾಪ್ ಯೂಸ್ಡ್ ಟು ಅನಲೈಸ್ ಎಂಟೈರ್ ಜೀನ್ಸ್ ಇನ್ ಎ ಜೀನೋಮ್. ದಟ್ ಈಸ್ ನೀವು ನೋಡಿರ್ಬೋದು, ಮುಂದೆ ನಾವು ಒಂದು ಚಾಪ್ಟರ್ ಅಭ್ಯಾಸ ಮಾಡ್ತೇವೆ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಕರಿತೀವಿ, HGP ಅಂತ ಕರಿತೇವೆ. ಸೊ ಜೀನೋಮ್ ಅಂದ್ರೆ ಟೋಟಲ್ ನಂಬರ್ ಆಫ್ ಜೀನ್ಸ್ ಆನ್ ದಿ n ನಂಬರ್ ಆಫ್ ಕ್ರೋಮೋಸೋಮ್, ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್. ಇಡೀ ಹ್ಯಾಪ್ಲಾಯ್ಡ್ ನಂಬರ್ ಇರ್ತಕ್ಕಂಥ ಕ್ರೋಮೋಸೋಮ್ ಮೇಲೆ ಇರುವಂತ ಜೀನ್ಸ್ ಅನ್ನ ಸ್ಟಡಿ ಮಾಡೋದನ್ನ, ಅನಲೈಸ್ ಮಾಡೋದನ್ನ ಏನಂತ ಕರಿತೇವೆ ನಾವು? ದಟ್ ಈಸ್ ಕಾಲ್ಡ್ ಜೀನೋಮ್ ಅಂತ ಕರಿತೀವಿ. ಸೊ ದಿಸ್ ಒನ್ ಈಸ್ ಲಿಂಕೇಜ್ ಮ್ಯಾಪ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ದಿ ಅ ಬ್ರೀಫ್ ಸಮ್ಮರಿ ಆಫ್ linkage, that is sex linkage and recombination. These two terms discovered by Thomas Hunt Morgan conducted several experiments on Drosophila melanogaster. So this is the summary of linkage and recombination. So this is enough for today's class. Then I will take up the next concept, sex determination in different organisms, in next class. Till then, goodbye. Next class.